ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಕುರುಕುರೆ ಕೋತಿ ಕಿತ್ತುಕೊಂಡಿದ್ದಕ್ಕೆ ಭಯಭೀತಳಾಗಿ ಪ್ರಜ್ಞಾಹೀನಳಾದ ಮಗು. ಪೆರೇಸಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ಜಿಲ್ಲಾಸ್ಪತ್ರೆಗೆ ಸಾಗಿಸುವ ವೇಳೆ ಸಾವು. ರಸ್ತೆ ತಡೆ ನಡೆಸಿ ಗ್ರಾಮಸ್ಥರು ಆಕ್ರೋಶ. ರಾಜ್ಯದಲ್ಲೇ ಮೊದಲ ಬಾರಿಗೆ ಕೋಮಲ್ನಿಂದ ಎಮ್ಮೆ ಖರೀದಿಗೆ ಭಾರೀ ಸಹಾಯಧನ. ಪ್ರತಿ ಎಮ್ಮೆಗೆ 30,000 ಪ್ರೋತ್ಸಾಹ ಧನ ನೀಡಲು ಐತಿಹಾಸಿಕ ತೀರ್ಮಾನ. ನಕಲಿ LRF ದಾಖಲೆ ಸೃಷ್ಟಿಸಿ ಆಶ್ರಮಕ್ಕೆ ಕೃಷಿ ಭೂಮಿ ವರ್ಗಾವಣೆ. ಸಮಗ್ರ ತನಿಖೆಗೆ ಆಗ್ರಹಿಸಿ ರೈತರಿಂದ ಬೃಹತ್ ಪ್ರತಿಭಟನೆ. ಬೀದಿಗೆ ಬಿದ್ದ ಮಾವು ಬೆಳೆಗಾರರು ಕೇವಲ 3 ದಿನಕ್ಕೆ PDPS ನೋಂದಣಿ ಸ್ಥಗಿತ. ಭಿಕ್ಷೆಯ ರೂಪದಲ್ಲಿ ನೀಡಿರುವ ಪರಿಹಾರ ವಿರುದ್ಧ ಆಕ್ರೋಶ. ವಾರ್ತೆಗಳ ವಿವರ. ಸರ್ಕಾರಿ ಆಸ್ಪತ್ರೆ ಅಂದ ಮೇಲೆ ಅದು ಹಳ್ಳಿಯಾದ್ರೂ ಪ್ರಾಥಮಿಕ ಚಿಕಿತ್ಸೆ ಕೊಡುವಷ್ಟಾದ್ರೂ ಮೂಲ ಸೌಕರ್ಯಗಳಿರಬೇಕು. ಆದ್ರೆ ಈ ಊರಲ್ಲಿ MLA MP ಇದ್ರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕನಿಷ್ಠ BP ಶುಗರ್ ಚೆಕ್ ಮಾಡೋ ಮಿಷನ್ ಕೂಡ ಇಲ್ಲದೆ 7 ವರ್ಷದ ಮಗು ಜೀವ ಕಳೆದುಕೊಂಡ ಕಾರಣಕ್ಕೆ ಇಡೀ ಊರೇ ಆಸ್ಪತ್ರೆ ವಿರುದ್ಧ ತಿರುಗು ಬಿದ್ದಿದೆ. ರಸ್ತೆ ತಡೆ ಮಾಡಿ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡು ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೆಲ್ಲ ನೇರ ಹೊಣೆ ಪ್ರದೀಪ್ ಈಶ್ವರ್ ಮತ್ತು ಕಾಂಗ್ರೆಸ್ ಸರ್ಕಾರ. ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ಗ್ರಾಮದಲ್ಲಿ ಪಂಚ ಶಾಪ್ ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದ ನವೀನ್ ಮತ್ತು ಚಂದ್ರಿಕಾ ಎನ್ನುವವರ ಮುದ್ದಿನ ಮಗಳು ನಿನ್ನೆ ಸಂಜೆ ಸುಮಾರು 6 ಗಂಟೆ ವೇಳೆಗೆ ಮನೆ ಮೇಲೆ ಬಟ್ಟೆ ಒಣಗಿಸುತ್ತಿದ್ದ ತಾಯಿ ಜೊತೆ ಕುರುಕುರೆ ತಿನ್ನುತ್ತಿದ್ದ ವೇಳೆ ಕೋತಿಯೊಂದು ದಾಳಿ ಮಾಡಿ ಅದನ್ನ ಕಿತ್ತುಕೊಂಡು ಹೋದ ಗಾಬರಿಗೆ ಸುಮಾರು 11 ವರ್ಷದ ಮಗಳು ಶಶಿಕಲಾ ಎಂಬ ಹುಡುಗಿ ಓಡಿ ಬಂದು ನೀರು ಕುಡಿಯುವ ಹೊತ್ತಿಗೆ ಉಸಿರಾಟಕ್ಕೆ ತೊಂದರೆಯಾಗಿ ಒದ್ದಾಡುತ್ತಿದ್ದನ್ನ ಕಂಡ ಪೋಷಕರು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಲು ಮುಂದಾದರೆ ಅಲ್ಲಿ ಒಬ್ಬ ನರ್ಸ್ ಬಿಟ್ರೆ ಯಾರೂ ಇಲ್ಲ. ಆ ಮಗುಗೆ ಪಲ್ಸ್ ಚೆಕ್ ಮಾಡೋ ಮಿಷನ್ ಚಾರ್ಜ್ ಆಗಿಲ್ಲ, ಚಾರ್ಜ್ ಹಾಕೋ ಬ್ಯಾಟರಿಯೂ ಇರಲಿಲ್ಲ. ಅಲ್ಲಿ ಚಿಕಿತ್ಸೆ ಸಾಧ್ಯವಿಲ್ಲ ಎಂದರಿತ ಪೋಷಕರು ಕೂಡಲೇ ಅದೇ ಗ್ರಾಮದ ಇನ್ನೊಂದೆರಡು ಖಾಸಗಿ ಆಸ್ಪತ್ರೆಗಳನ್ನ ಸುತ್ತಿ ಅಲ್ಲಿಯೂ ಏನು ಪ್ರಯೋಜನ ಆಗಿಲ್ಲ ಅಂತ ಜಿಲ್ಲಾಸ್ಪತ್ರೆಗೆ ಹೋಗಲು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರೆ ಆಂಬ್ಯುಲೆನ್ಸ್ ಬಾರದ ಕಾರಣ ಯಾರದೋ ಒಂದು ಕಾರಲ್ಲಿ ಸಾಗಿಸಿದ್ರು ಆಸ್ಪತ್ರೆ ತಲುಪುವ ಮಾರ್ಗ ಮಧ್ಯೆಯೇ ಮಗು ಜೀವ ಕಳೆದುಕೊಂಡಿತ್ತು. ಈ ಘಟನೆಯನ್ನ ಕಣ್ಣಾರೆ ಕಂಡ ಅಪ್ಪ ಅಮ್ಮ ಸಂಬಂಧಿಕರು ಅವರ ಅಣ್ಣ ತಮ್ಮಂದಿರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅವರಿಗೆ ದಿಕ್ಕು ತೋಚಿದ ಮುಖಂಡರಿಗೆ ಕಾಲ್ ಮಾಡಿ ಸಹಾಯ ಬೇಡಿದ್ದಾರೆ. ಅದೇ ಗ್ರಾಮದ ಸಮಾಜ ಸೇವಕ ಸಂದೀಪ ರೆಡ್ಡಿಗೆ ದೂರವಾಣಿ ಮೂಲಕ ಮಗುವನ್ನ ಕಳೆದುಕೊಂಡು ನಾವು ದುಃಖಿತರಾಗಿದ್ದೇವೆ. ನಮ್ಮ ಮಗು ಹೋಗಿಬಿಟ್ಟಿದೆ, ಇನ್ನಾರಿಗೂ ಈ ಗತಿ ಬರಬಾರದು. ಮೊದಲು ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯ, ಅಲ್ಲಿಗೆ ಬೇಕಾಗಿರೋ ಮೂಲ ಸೌಕರ್ಯ ಕೊಡಿಸಿ ಎಂದು ಅಂಗಲಾಚಿ ಬೇಡಿಕೊಂಡ ಆಡಿಯೋ ಲಭ್ಯವಾಗಿದೆ. ಏನಾಯ್ತು ಇದು ಮನೇಲಿ ಬಿದ್ದೋಗಿದ್ಲು ಮಗು, ಎತ್ಕೊಂಡು ಓಡೋದ್ರೆ ಕೈಗೆ ಕ್ಲಿಪ್ ಹಾಕಿ ನೋಡ್ತಾರ ನೋಡ, ಅದು ಕೂಡ ಇಲ್ಲಪ್ಪ, ಅದು ಕೂಡ ಚಾರ್ಜ್ ಹಾಕಿಲ್ಲ, ಒಂದು ಆಕ್ಸಿಜನ್ ಇಲ್ಲ, ಏನು ಇಲ್ಲಪ್ಪ ಇಲ್ಲ. ಮತ್ತೆ ಹಂಗೆ DNRಗೆ ಹೋದ್ರೆ DNR ಅಲ್ಲಿ ಅವನು ಆಗಲ್ಲ ಅಂತ, ಮಾನಸಾಗ ಹೋದ್ರೆ ಅಲ್ಲಿನ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಏನು ಪ್ರಯೋಜನ ಆಗಿಲ್ಲ. ಏನಾಯ್ತು ಈಗ ಮಗುಗೆ? ಹೋಯ್ತಪ್ಪ, ಹೋಯ್ತು ಸ್ವಾಮಿ, ಹೋಯ್ತು, ನನ್ನ ಆಸ್ತಿನ ಹೋಯ್ತದು. ಅಯ್ಯೋ ಊನಪ್ಪ, ಅದು ಏನು ಮಾಡ್ರಪ್ಪ, ನನ್ನ ಮಗುಗ ಬೇರೆಯವ್ರಿಗೆ ಆಗ್ಬಾರ್ದಪ್ಪ. ಪವನ್ ಏನಾಯ್ತು ಮಗುಗೆ? ಏನಾಯ್ತು ಸರ್, ಅವರು ನಾರಾಯಣಪ್ಪ ಅವ್ರ ಮಗ ಮೇಲಿಂದ ಕೆಳಗಡೆ ಮನೆ ಒಳಗೆ ಬಿದ್ದಿದ್ದಾರೆ. ಅಲ್ಲ ಮಗುಗೆ ಏನಾಯ್ತು ಹೇಳೋ ಲೇ? ಸರ್ ಡೆಡ್ ಆಗಿದೆ ಸರ್ ಮಗು. ಅಯ್ಯ ನಿನ್ನ ಲೇ, ಏನ್ ನನ್ ಮಕ್ಳು ನೀವು ಲೇ? ಅವ್ರು ಹಾಸ್ಪಿಟಲ್ ಯಾರು ಇರ್ಲಿಲ್ಲ ಸರ್, ಹೋಗಿ ಪಾಪ ಅಲ್ಲಿ ಡೆಡ್ ಆಗಿದೆ ಸರ್ ಹಾಸ್ಪಿಟಲ್. ಎಷ್ಟು ಮಗುಗೆ ವಯಸ್ಸು? ಬಿಟ್ಟಿಗೆ 11 ವರ್ಷ ಸರ್ ಮಗುಗೆ. ಏನಪ್ಪ ಅನ್ಯಾಯ ಅನ್ಯಾಯಪ್ಪ, ಇಲ್ಲಿ ನಮ್ಮ ಹಾಸ್ಪಿಟ್ಲಾಗೆಲ್ಲ ಅನ್ಯಾಯ ನಡೆದ್ಬಿಡ್ತು. ನಮ್ಗ ಏನು ಟ್ರೀಟ್ಮೆಂಟ್ ಇಲ್ಲ ಅಲ್ಲಿ. ನಾನು ಮಾತಾಡ್ತೀನಿ ಏನ್ ಬೇಡ ನನಗೆ, ನನ್ನ ಮೊಮ್ಮಗಳಿಗೆ ಬೇರೆಯವ್ರಿಗೆ ಆಗ್ತೀರ ನೋಡ್ರಿ, ನನಗೆ ಏನು ಬೇಡ. ನನಗೆ ಅಲ್ಲಿ ಫಸ್ಟ್ ಬಂದು ನೀವು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಅದ್ ಬೇಗ ಹಾಕ್ಬಿಟ್ಟು ನೀವು ಅದ್ ಏನ್ ಮಾಡ್ತೀರೇನೋ, 2 ಡಾಕ್ಟರ್ ಇರ್ಬೇಕು, ಬೆಳಿಗ್ಗೆ ಒಬ್ರು ನೈಟ್ ಒಬ್ರು ಇರ್ಬೇಕು, ಆ ತರ ಮಾಡ್ಕೊಡಿ ನೀವು. ಅದು ಇದು ಕೇಳ್ಕೊಂತೀನಿ, ಏನು ಬೇಡ ನಮ್ಗೆ. ಮಾಹಿತಿ ತಿಳಿಯುತ್ತಿದ್ದಂತೆ ಗ್ರಾಮಕ್ಕೆ ತೆರಳಿದ ಸಂದೀಪ ರೆಡ್ಡಿ ಪೋಷಕರನ್ನ ಸಮಾಧಾನ ಪಡಿಸಿ ಸಾಂತ್ವನ ಹೇಳಿ ಅವರ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದಾರೆ. ಗ್ರಾಮದಲ್ಲಿ ಜಮಾಯಿಸಿದ ಜನ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ, ಅಲ್ಲಿನ ಅವ್ಯವಸ್ಥೆ ವಿರುದ್ಧ, ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ಗೆ ದೂರವಾಣಿ ಕರೆ ಹೋಗುತ್ತಿಲ್ಲ ಎಂದು
ರೀಚಾರ್ಜ್ಗಾಗಿ ಫೋನ್ ಪೇ ಮಾಡಿ, ನಿನಗೆ ಗತಿ ಇಲ್ಲದಿದ್ರೆ ನಾವೇ ಹಣ ಕೊಡ್ತೀವಿ ಅಂತ ಅವರ ವಿರುದ್ಧ ಘೋಷಣೆ ಕೂಗಿದ ಪ್ರಸಂಗವೂ ನಡೆದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ರಸ್ತೆ ಬಂದ್ ಮಾಡುವುದಾಗಿ ಪ್ರತಿಭಟನೆ ನಡೆಸಿದ್ರು. ಕೊನೆಗೆ ಸ್ಥಳಕ್ಕೆ ಬಂದ ಎಡಿಸಿ ಭಾಸ್ಕರ್, ಡಿವೈಎಸ್ಪಿ ಜಗನ್ನಾಥ್ ರೈ, ಡಿಎಚ್ಒ ಡಾಕ್ಟರ್ ಮಹೇಶ್ ಕುಮಾರ್ ಸ್ಥಳಕ್ಕೆ ಬಂದು 2 ದಿನಗಳೊಳಗೆ ಆಸ್ಪತ್ರೆಗೆ ವೈದ್ಯರು ಮತ್ತು ಮೂಲಭೂತ ಸೌಲಭ್ಯಗಳು ನೀಡುವುದಾಗಿ ಒಪ್ಪಿಕೊಂಡ ಮೇಲೆ ಪ್ರತಿಭಟನೆ ವಾಪಸ್ಸು ಪಡೆದಿದ್ದಾರೆ. ಈ ವೇಳೆ ಸಂದೀಪ್ ರೆಡ್ಡಿ ಅಂತ್ಯ ಸಂಸ್ಕಾರ ನಡೆಸಿ ವಿಧಿವಿಧಾನಗಳನ್ನೆಲ್ಲ ಮುಗಿಸುವವರೆಗೂ ಜೊತೆಗಿದ್ದು ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ನೋಡಿ, ಈ ದಿನ ನಿನ್ನೆ ದಿನ ಶಶಿಕಲಾ ಅನ್ನೋ ಒಂದು ಮಗು ಆಟ ಆಡ್ತಾ ಇರಬೇಕಾದ್ರೆ ಸ್ವಲ್ಪ ಏನೋ ಉಸಿರು ಕಟ್ಟಿದಾರನೋ ಏನೋ ಆಗಿ ಬಿದ್ದೋಗಿ ಆ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಬಂದಾಗ ಸರಿಯಾದ ಚಿಕಿತ್ಸೆ ಸಿಗ್ದಿರ ಇಲ್ಲಿ ನಮ್ಮದು ಕೂಗಳತೆ ದೂರದಲ್ಲೇ 1 ಕಿಲೋಮೀಟರ್ ದೂರದಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಮೆಡಿಕಲ್ ಆಸ್ಪತ್ರೆ ಇದ್ದರೂ ಸಹ ಆಸ್ಪತ್ರೆ ಇನ್ನೂ ಪ್ರಾರಂಭ ಆಗದಿರೋದ್ರಿಂದ ವಿಧಿ ಇಲ್ದಿರ ಅವರು ಚಿಕ್ಕಬಳ್ಳಾಪುರಕ್ಕೆ ತೊಗೊಂಡೋಗಂಗಾಯಿತು. ಸರಿಯಾದ ಸಮಯಕ್ಕೆ ಆಂಬುಲೆನ್ಸ್ ಸಿಕ್ಕಿಲ್ಲ. ಖಾಸಗಿ ವಾಹನದಲ್ಲಿ ತೊಗೊಂಡೋಗಿದ್ದಾರೆ. ತೊಗೊಂಡೋಗ್ತಾ ಇರ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲೇ ಮಗು 3ನೇ ಕ್ಲಾಸ್ ಹೋಗುವಂಥ ಮಗು, ಒಂದು 8-9 ವರ್ಷದ ಮಗು ತೀರ್ಕೊಂಡಿದೆ, ಅಸುನೀಗಿದೆ. ಒಂದು ದಲಿತ ಕುಟುಂಬದ ಬಡ ಮಗು ಇವತ್ತು ಅಸಹಾಯಕತೆಯಿಂದ, ಏನು ನಮ್ಮ ವ್ಯವಸ್ಥೆಯ ದೌರ್ಬಲ್ಯದಿಂದ, ವ್ಯವಸ್ಥೆಯ ವೈಫಲ್ಯದಿಂದ ಇವತ್ತು ಆ ಮಗು ಸತ್ತೋಗಿದೆ. ಅದಕ್ಕೆ ನೇರ ಹೊಣೆ ಸರ್ಕಾರ. ಇದೇನಾದರೂ ಮೆಡಿಕಲ್ ಕಾಲೇಜಲ್ಲಿರುವಂಥ ಹಾಸ್ಪಿಟ್ಲು ವರ್ಕ್ ಆಗ್ತಿದ್ದರೆ ಆ ಮಗು ಡೆಫಿನೆಟಾಗಿ ಬದುಕಿರ್ತಿತ್ತು, 100 ವರ್ಷ ಬದುಕಿರ್ತಾಯಿತ್ತು. ಆ ಮಗುವಿನ ಆಯುಷ್ಯನ್ನು ಕಿತ್ಕೊಂಡಂತಹ ಈ ಸರ್ಕಾರಕ್ಕೆ ನಾವು ಚೀಮಾರಿ ಆಗ್ತಿದ್ದೀವಿ. ಇದು ಇವತ್ತಾಗಿರೋದಲ್ಲ, ನಿಜವಾಗ್ಲೂ ಯಾವಾಗಲೂ ಆಗ್ತಿದೆ. ನನ್ನ ಯುವ ಮಿತ್ರರು ಎಷ್ಟೋ ಜನ ಇದನ್ನೆಲ್ಲ ವಿಡಿಯೋಗಳು ಮಾಡಿ ಇನ್ನೊಂದು ಮಾಡಿ ಹೇಳ್ತಿದ್ರು. ಪ್ರತಿ ಸಲ ಬಜೆಟ್ ಆಗಬೇಕಾದ್ರೂ ನಾವು ಸಹ ಪ್ರದೀಪ್ ಈಶ್ವರ್ ಅವರಿಗೆ ವಿಡಿಯೋಗಳ ಮುಖಾಂತರ, ಬೇರೆ ಬೇರೆ ಮುಖಾಂತರ ದಯವಿಟ್ಟು ಈ ಆಸ್ಪತ್ರೆಗೆ ಅನುದಾನ ತಂದು ಆಸ್ಪತ್ರೆಯನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ. ಇವತ್ತವರೆಗೂ ಮಾಡಿಲ್ಲ. ಇಡೀ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಆಸ್ಪತ್ರೆಗಳು ಸಹ, ಗೌರ್ಮೆಂಟ್ ಆಸ್ಪತ್ರೆಗಳು ಸಹ ಶೋಚನೀಯ ಸ್ಥಿತಿಯಲ್ಲಿದೆ. ಇದಕ್ಕೆಲ್ಲ ನೇರ ಹೊಣೆ ಪ್ರದೀಪ್ ಈಶ್ವರ್ ಮತ್ತು ಕಾಂಗ್ರೆಸ್ ಸರ್ಕಾರ. ಇನ್ನು ಘಟನೆ ನಡೆಯುತ್ತಿದ್ದಂತೆ ವಿಷಯ ತಾಲೂಕಿನಾದ್ಯಂತ ಹರಡಿದ್ದು ಕೆಲವು ಮುಖಂಡರು ಪೋಷಕರ ಮನೆಗೆ ತೆರಳಿ ಅವರಿಗೆ ಸಾಂತ್ವನ ಹೇಳುವ ಕೆಲಸ ಮಾಡಿದ್ರು. ಹರಿಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ರೆಡ್ಡಿ ಸಹ ಪೆರೇಸಂದ್ರಕ್ಕೆ ಭೇಟಿ ನೀಡಿ ಪೋಷಕರಿಗೆ ಸಮಾಧಾನ ಮಾಡಿ ಆಸ್ಪತ್ರೆಗೆ ತೆರಳಿ ಅಲ್ಲಿನ ಶುಶ್ರೂಷಕಿ ಜೊತೆ ಮಾತನಾಡಿ ನಡೆದ ಘಟನೆ ಬಗ್ಗೆ ಮಾಹಿತಿ ಪಡೆದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿ ಕೋಮಲ್ ವತಿಯಿಂದ ಎಮ್ಮೆ ಖರೀದಿಗೆ ವಿಶೇಷ ಸಹಾಯಧನವನ್ನು ಜಾರಿಗೆ ತರಲು ಆಡಳಿತ ಮಂಡಳಿ ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ ಎಂದು ಕೋಮಲ್ ಅಧ್ಯಕ್ಷ ಹಾಗೂ ಶಾಸಕ ಕೆವೈ ನಂಜೇಗೌಡ ಹೇಳಿದರು. ಕ್ವಾಲಿಟಿ ಗುಣಮಟ್ಟ ಹಾಲು ಕೂಡ ಸಿಗ್ತಾ ಇಲ್ಲ. ಕೋಮುಲ್ ಹಾಲು ಡೇರಿ ಕಚೇರಿಯ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ, ಜಿಲ್ಲೆಯಲ್ಲಿ ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸಲು ಮತ್ತು ಹೈನುಗಾರರ ಆದಾಯ ಹೆಚ್ಚಿಸಲು ಪ್ರತಿ ಎಮ್ಮೆಗೆ 30,000 ರೂಪಾಯಿ ಸಹಾಯಧನವನ್ನು ನೀಡಲು ಒಕ್ಕೂಟದಿಂದ ತೀರ್ಮಾನ ಕೈಗೊಳ್ಳಲಾಗಿದೆ. ಪ್ರತಿ ವರ್ಷಕ್ಕೆ 1,000 ಸಂಖ್ಯೆಯಲ್ಲಿ ಎಮ್ಮೆ ಖರೀದಿಸಲು ಅರ್ಹ ಹಾಲು ಉತ್ಪಾದಕರಿಗೆ 3 ಕೋಟಿ ರೂಪಾಯಿಗಳ ಸಹಾಯಧನ ನೀಡಲು ಆಡಳಿತ ಮಂಡಳಿ ಒಪ್ಪಿಗೆ ಇದ್ದು, ಈ ಯೋಜನೆಯು 5 ವರ್ಷಗಳ ಅವಧಿಗೆ ಜಾರಿಗೊಳಿಸಲು ಉದ್ದೇಶಿಸಲಾಗಿದೆ. ಈ ಯೋಜನೆ ಅನುಷ್ಠಾನಕ್ಕೆ ಪ್ರತಿ ವರ್ಷ 3 ಕೋಟಿಗಳಂತೆ 5 ವರ್ಷಗಳಿಗೆ 15 ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು, ಈ ಯೋಜನೆಯ ಖರೀದಿ ಪ್ರಕ್ರಿಯೆಯನ್ನು ಕ್ಷೇತ್ರ ಮಟ್ಟದ ನಿರ್ದೇಶಕರು, ಒಕ್ಕೂಟದ ಅಧಿಕಾರಿಗಳು ಮತ್ತು ಪ್ರಾಥಮಿಕ ಸಹಕಾರ ಸಂಘದ ಪ್ರತಿನಿಧಿಗಳನ್ನು ಒಳಗೊಂಡ ಸಮಿತಿಯು ಒಕ್ಕೂಟದ ಷರತ್ತು ಮತ್ತು ಪಾರದರ್ಶಕವಾಗಿ ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆಗಳಿಂದ ಖರೀದಿಸುವ ಹೈನುಗಾರಿಕೆ ಪ್ರೋತ್ಸಾಹಧನ ನೀಡಲಾಗುವುದು ಅಂತ ಗೋದಾಮಿನಲ್ಲಿರುವ ಸೂಪರ್ ನೇಪಿಯರ್ ಹುಲ್ಲಿನ ಕಡ್ಡಿಗಳನ್ನು 10,000 ಕಡ್ಡಿಗಳಿಗೆ 500 ರೂಪಾಯಿಯಂತೆ ಪಾವತಿಸಿಕೊಂಡು ಹಾಲು ಉತ್ಪಾದಕರಿಗೆ ವಿತರಿಸಲಾಗ್ತಾ ಇದ್ದು, ಈ ಸಾಲಿಗೆ ಉಚಿತವಾಗಿ ವಿತರಿಸಲು ಆಡಳಿತ ಮಂಡಳಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು. ವಿಶೇಷವಾದ ಒಂದು ತೀರ್ಮಾನ ತಗೊಂಡಿರೋದು ಏನಂದ್ರೆ, ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಅವರ ಮೆಂಬರ್ಗಳಾಗಿರ್ಬೇಕು, ಷೇರ್ ಹೋಲ್ಡರ್ ಆಗಿರ್ಬೇಕು, ಅಂತವನ್ನ ಎಮ್ಮೆ ಕಟ್ಕೊಳ್ತೀನಿ ಅಂತ ಮುಂದೆ ಬಂದ್ರೆ ಅಂತವರಿಗೆ ನಮ್ಮ ಒಕ್ಕೂಟದಿಂದ 30,000 ರೂಪಾಯಿ ಪ್ರೋತ್ಸಾಹ ಧನ ಕೊಡುತ್ತೆ. 30,000 ರೂಪಾಯಿ ಒಂದು ಎಮ್ಮೆಗೆ. ಸುಮಾರು ನನ್ನ ಪ್ರಕಾರ ಒಂದು 60,000 ರೂಪಾಯಿ ಇರ್ಬೋದು ಅಂತ ಒಂದು ಎಮ್ಮೆ ಇಟ್ಕೊಳ್ರಿ. ನಾವು 30,000 ರೂಪಾಯಿ ಪ್ರೋತ್ಸಾಹ ಧನ ಕೊಟ್ಟರೆ ಇನ್ನು ಉಳಿದಿದ್ದು 30,000 ಆಗ್ತದೆ, 40,000 ಆಗ್ತದೆ, 20,000 ಆಗ್ತದೋ ಅವ್ರು ರೈತ ಹಾಕೊಂಡು ಎಮ್ಮೆ ಕಟ್ಕೊತಾರೆ. ಅದು ಒಂದು ವರ್ಷಕ್ಕೆ ನಾವು 1,000 ಎಮ್ಮೆ ಗುರಿ ಇಟ್ಕೊಂಡಿದ್ದು. 1,000 ಒಂದು ವರ್ಷಕ್ಕೆ. ಈ ಯೋಜನೆ 5 ವರ್ಷಕ್ಕೆ ಕಾರ್ಯಕ್ರಮ ಅಂತ ತೀರ್ಮಾನ ಮಾಡಿದ್ವಿ. 5 ವರ್ಷಕ್ಕೆ, 1 ವರ್ಷಕ್ಕೆ 1,000 ಎಮ್ಮೆ ಖರೀದಿ ಮಾಡೋದಕ್ಕೆ ನಮ್ಗೆ 3 ಕೋಟಿ ರೂಪಾಯಿ ಬೇಕಾಗ್ತದೆ ಅಲ್ವಾ? 3 ಕೋಟಿ ರೂಪಾಯಿ 1 ವರ್ಷಕ್ಕೆ ಬೇಕಾಗ್ತದೆ ಪ್ರೋತ್ಸಾಹಧನ.
ಒಂದು ವರ್ಷಕ್ಕೆ 1,000 ಎಮ್ಮೆ ಖರೀದಿ ಮಾಡಬೇಕು. ಇದು 5 ವರ್ಷದ ಕಾರ್ಯಕ್ರಮ. ಇದು ಸುಮಾರು 15 ಕೋಟಿ ರೂಪಾಯಿ ಆಗ್ತದೆ. ಇನ್ನು ಈಗ ಬರ ಪರಿಸ್ಥಿತಿ ಸಂಪೂರ್ಣವಾಗಿ ನಿವಾರಣೆಯಾಗುವವರೆಗೂ ಜಿಲ್ಲೆಯ ಎಲ್ಲ ಹೈನುಗಾರಿಕೆಗೆ ಎಲ್ಲ ರೀತಿಯ ಮೇವು ಬೀಜಗಳನ್ನು 1 ಎಕರೆಗೆ 6 ಕೆಜಿಯಂತೆ ಉಚಿತವಾಗಿ ನೀಡಲು ಮುಂದಾಗಿದ್ದು, ಜಿಲ್ಲೆಯ ಎಲ್ಲ ಹೈನೋದ್ಯಮ ರೈತರು ಕೋಮಲ್ ಒಕ್ಕೂಟದಂತೆ ಆಡಳಿತ ಮಂಡಳಿಯಿಂದ ತೆಗೆದುಕೊಂಡ ತೀರ್ಮಾನವನ್ನು ರೈತರು ಸದುಪಯೋಗಪಡಿಸಿಕೊಳ್ಳುವ ಕಡೆಗೆ ಮುಂದಾಗಬೇಕು ಅಂದರು. ಸುದ್ದಿಗೋಷ್ಠಿಯಲ್ಲಿ ಕೋಮಲ್ ನಿರ್ದೇಶಕರಾದ ಕೆ ಮಂಜುನಾಥ್, ಶ್ರೀನಿವಾಸ್, ಕೋಮಲ್ ವ್ಯವಸ್ಥಾಪಕ ನಿರ್ದೇಶಕ ಗೋಪಾಲಮೂರ್ತಿ ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ದೇವನಹಳ್ಳಿ ತಾಲೂಕಿನ ಬೈಚಾಪುರ ಹಾಗೂ ಪ್ರಸನ್ನಹಳ್ಳಿ ಗ್ರಾಮಗಳಲ್ಲಿ ನಕಲಿ LRF ದಾಖಲೆಗಳ ಮೂಲಕ ಕೃಷಿ ಭೂಮಿಯನ್ನ ಆಶ್ರಮಕ್ಕೆ ವರ್ಗಾವಣೆ ಮಾಡಿರುವ ಆರೋಪದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಭಾರತೀಯ ಕಿಸಾನ್ ಸಂಘದ ಬೆಂಗಳೂರು ಜಿಲ್ಲಾ ಹಾಗೂ ದೇವನಹಳ್ಳಿ ತಾಲೂಕು ಘಟಕದ ವತಿಯಿಂದ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಯಿತು. ಇದು ಕೂಡ ಸರಿ, ನಾವು ಇಲ್ಲೇ ಅವರ ಹತ್ರ ಧರಣಿ ಮಾಡ್ತೀವಿ ಅಂತ ಕೊಟ್ಟಿದ್ದೀವಿ. ದೇವನಹಳ್ಳಿ ತಾಲೂಕು ಬೈಚಾಪುರ ಪ್ರಸನ್ನಹಳ್ಳಿ ನಕಲಿ LRF ದಾಖಲೆ ಪ್ರಕರಣ ಸಮಗ್ರ ತನಿಖೆಯಾಗಲಿ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜಯ್ಯ ಮಾತನಾಡಿ, ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯಲ್ಲಿ ನಡೆಯುತ್ತಿರುವ ರೈತರ ಭೂ ಸ್ವಾಧೀನ ವಿರೋಧಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಪ್ರತಿಭಟನಾಕಾರರು ರೈತರೊಂದಿಗೆ ಸಮರ್ಪಕ ಸಮಾಲೋಚನೆ ನಡೆಸದೆ ಹಾಗೂ ಅವರ ಒಪ್ಪಿಗೆ ಪಡೆಯದೆ ಭೂ ಸ್ವಾಧೀನ ಪ್ರಕ್ರಿಯೆ ಮುಂದುವರಿಸುವುದು ನ್ಯಾಯಸಮ್ಮತವಲ್ಲ. ರೈತರ ವಿರುದ್ಧ FIR ದಾಖಲಿಸುವುದು, ಹೋರಾಟವನ್ನ ಹತ್ತಿಕ್ಕಲು ಪ್ರಯತ್ನಿಸುವುದು ಹಾಗೂ ಆಡಳಿತಾತ್ಮಕ ಒತ್ತಡ ಹೇರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ಸಂಬಂಧಿಸಿದಂತೆ ರೈತರು ಪೂರ್ವಾನುಮತಿ ಇಲ್ಲದೆ ಯಾವುದೇ ಭೂ ಸಮೀಕ್ಷೆ ಅಥವಾ ಭೂ ಸ್ವಾಧೀನ ಪ್ರಕ್ರಿಯೆ ಕೈಗೊಳ್ಳಬಾರದು. ಬೈಚಾಪುರ ಹಾಗೂ ಪ್ರಸನ್ನಹಳ್ಳಿಯಲ್ಲಿ ನಕಲಿ LRF ದಾಖಲೆಗಳ ಮೂಲಕ ಕೃಷಿ ಭೂಮಿಯನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರುವ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವರ ವಿರುದ್ಧ FIR ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ನಕಲಿ ದಾಖಲೆಗಳಿಂದ ಅನ್ಯಾಯಕ್ಕೆ ಒಳಗಾದ ರೈತರನ್ನು ಜಿಲ್ಲಾಧಿಕಾರಿಗಳು ಖುದ್ದಾಗಿ ಭೇಟಿ ಮಾಡಿ ಅವರ ಹೆಸರಿನ ದಾಖಲೆಗಳನ್ನು ಮರುಸ್ಥಾಪಿಸುವ ಕ್ರಮ ಕೈಗೊಳ್ಳಬೇಕು. ಭಾರತೀಯ ಕಿಸಾನ್ ಸಂಘದ ದೇವನಹಳ್ಳಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಎಂ ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣವನ್ನು ಪರಿಶೀಲಿಸಿ ನ್ಯಾಯಸಮ್ಮತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು. ಸರ್ಕಾರ ಮತ್ತು ಜಿಲ್ಲಾಡಳಿತವು ರೈತರ ನ್ಯಾಯಸಮ್ಮತ ಬೇಡಿಕೆಗಳಿಗೆ ಸ್ಪಂದಿಸಿ ಬಲಪ್ರಯೋಗದ ಬದಲಿಗೆ ಸಂವಾದದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಭಾರತೀಯ ಕಿಸಾನ್ ಸಂಘ ಆಗ್ರಹಿಸಿತು. ಈ ವೇಳೆ ಸಂಘದ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಆರಾಧ್ಯ, ಪ್ರಧಾನ ಕಾರ್ಯದರ್ಶಿ ಶಶಿಧರ್, ಪದಾಧಿಕಾರಿಗಳು, ರೈತರು, ಪೊಲೀಸರು ಇದ್ದರು. ಹರಿದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶ್ರೀ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ CVV 111ನೇ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ದಿನಾಂಕ 23/7/2026 ಗುರುವಾರ ಕೆವಿ ಕ್ಯಾಂಪಸ್ನಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಲಿದೆ. ರಕ್ತದಾನದ ಮಹತ್ವ ಮತ್ತು ರಕ್ತದ ಅವಶ್ಯಕತೆಯನ್ನ ಅರಿತ 2 ದತ್ತಿಗಳ ಅಧ್ಯಕ್ಷರು ದತ್ತಿ ದಿನಾಚರಣೆಯ ಒಂದು ಭಾಗವಾಗಿ 2007ರಿಂದ ಪ್ರತಿ ವರ್ಷ ರಕ್ತದಾನ ಶಿಬಿರ ಸಂಘಟಿಸುತ್ತಾ ಬಂದಿದ್ದು 2025ರಲ್ಲಿ 2810 ಯೂನಿಟ್ಗಳ ರಕ್ತ ಸಂಗ್ರಹಿಸಿ ರಾಜ್ಯದಲ್ಲಿಯೇ ದಾಖಲೆ ಮಾಡಿದ ಹೆಗ್ಗಳಿಕೆ, ಗೌರವ ಇಡೀ ಜಿಲ್ಲೆಗೆ ಸಲ್ಲುತ್ತದೆ. ಈ ಬಾರಿ 23ರಂದು ನಡೆಯುವ ಬೃಹತ್ ರಕ್ತದಾನ ಶಿಬಿರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡಿ ದತ್ತಿ ಜಯಂತಿಯನ್ನು ಯಶಸ್ವಿಗೊಳಿಸಬೇಕೆಂದು ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಮನವಿ ಮಾಡಿದ್ದಾರೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ
14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ ಐಎಸ್ ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಈಗ ಬೀದಿಗೆ ಬಿದ್ದಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸರಣಿ ವಂಚನೆ ವಿರುದ್ಧ ರೈತರು ತೀವ್ರ ಆಕ್ರೋಶ ಹೊರಹಾಕಿದ್ದು, ಕೇವಲ 3 ದಿನಕ್ಕೆ PDPS ನೋಂದಣಿ ಸ್ಥಗಿತಗೊಳಿಸಿರೋದು ಹಾಗೂ ಭಿಕ್ಷೆಯ ರೂಪದಲ್ಲಿ ನೀಡಿರೋ ಪರಿಹಾರ ವಿರುದ್ಧ ರೈತರು ಕೆಂಡಾಮಂಡಲವಾಗಿದ್ದಾರೆ. ಹೌದು, ಇದು ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಆಕ್ರೋಶದ ನುಡಿಗಳು. ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ಮಾವಿಗೆ ಸೂಕ್ತ ಬೆಲೆ ಸಿಗದೆ, ಸರ್ಕಾರದ ಯೋಜನೆಗಳು ಕೈ ಹಿಡಿಯದೆ ರೈತರು ಕಣ್ಣೀರು ಹಾಕುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ನೂರಾರು ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು. KGF ತಾಲೂಕು ಅಧ್ಯಕ್ಷ ಅಭಿಲಾಷ್ ರೆಡ್ಡಿ ಮಾತನಾಡಿ, ಸರ್ಕಾರ ಘೋಷಿಸಿದ್ದ PDPS ಯೋಜನೆಯಡಿ ಜೂನ್ 26ರಂದು ಯೋಜನೆ ಜಾರಿಗೆ ತಂದು 1 ತಿಂಗಳು ಕಾಲಾವಕಾಶ ಇರಲಿದೆ ಅಂತ ಭರವಸೆ ನೀಡಿದ್ರು. ಆದರೆ ಕೇವಲ 3 ದಿನಗಳಲ್ಲಿ ನೋಂದಣಿ ಪ್ರಕ್ರಿಯೆಯನ್ನ ಇದ್ದಕ್ಕಿದ್ದಂತೆ ಸ್ಥಗಿತಗೊಳಿಸಿದ್ದಾರೆ. ಇದರಿಂದ 90% ರೈತರು ವಂಚಿತರಾಗಿದ್ದಾರೆ. ಕೇವಲ 10% ರೈತರಿಗೆ ಮಾತ್ರ ಲಾಭ ಸಿಕ್ಕಿದೆ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 5,20,000 ಟನ್ ತೋತಾಪುರಿ ಮಾವು ಬೆಳೆಯಲಾಗುತ್ತಿದ್ದು, ಸರ್ಕಾರ ಕೇವಲ 1,30,000 ಟನ್ ಖರೀದಿಗೆ ಮಾತ್ರ ಯೋಜನೆ ರೂಪಿಸಿದೆ. ಇದು ರೈತರಿಗೆ ಮಾಡಿದ ದ್ರೋಹ ಎಂದರು. ಏನು ಸಮಯಾವಕಾಶ ಇದೆ, ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಮಾಡಿಕೊಂಡ್ರು. ಆದ ಕಾರಣಕ್ಕಾಗಿ ಕೇವಲ 10% ಅಂದರೆ 10% ಮಾತ್ರ ರೈತರು ಇದರಿಂದ ನೋಂದಣಿ ಮಾಡಿಕೊಂಡ್ರು. ಇನ್ನು ಇರುವಂತಹ 90% ರೈತರಿಗೆ ಯೋಜನೆಯಿಂದ ತುಂಬ ವಂಚಿತರಾಗಿದ್ದಾರೆ. ಆದ ಕಾರಣಕ್ಕಾಗಿ ಏನು ಅದಾದ ಮಾರನೇ ದಿವಸದಿಂದ ಕೂಡ ನಮ್ಮ ಜಿಲ್ಲಾಧಿಕಾರಿ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಎಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸಿದ್ವಿ. ಅವರು ಕೂಡ ಏನು ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವತ್ತಿಗೆ 15 ದಿವಸ ಆಗ್ತಾ ಇದೆ. ಯಾಕಂದ್ರೆ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ಮಾಧ್ಯಮ ಮಿತ್ರರಾಗಿರ್ಬೋದು ನೀವು ಕೂಡ ನೋಡಬಹುದು. ನಮ್ಮ ಭಾಗದಲ್ಲಿರುವಂತಹ ಮರಗಳಲ್ಲಿ ಇದೇ ರೀತಿಯಾಗಿ ಕೂಡ ಕೊಳಿತಂತಹ ರೀತಿಯಲ್ಲಿ ನಮ್ಮ ಕಾಯಿ ಇದೆ. 50% 60% ಕಾಯಿ ಕೊಳ್ತಾ ಇರುವಂತಹ ಪರಿಸ್ಥಿತಿ ಆಗ್ತಾ ಇದೆ. ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಮಾತನಾಡಿ, ಕಳೆದ ವರ್ಷ ತೋತಾಪುರಿ ಮಾವಿಗೆ ರಸ್ತೆ ಬದಿಯಲ್ಲಿ ಕೇವಲ 2ರಿಂದ 3 ರೂಪಾಯಿ ದರವಿದ್ದಾಗ ರೈತರು ತೀವ್ರ ಸಂಕಷ್ಟ ಎದುರಿಸಿದ್ರು. ಈ ಬಾರಿ ಬೆಂಬಲ ಬೆಲೆಯನ್ನ 4.37ಕ್ಕೆ ಹೆಚ್ಚಿಸಿದ್ರೂ ಪ್ರಯೋಜನವಾಗಿಲ್ಲ. ಇತ್ತೀಚೆಗೆ ಸಂಭವಿಸಿದ ಅಕಾಲಿಕ ಮಳೆ ಮತ್ತು ಬಿರುಗಾಳಿಗೆ ಕೋಲಾರ ಜಿಲ್ಲೆಯ ಮಾವು ಬೆಳೆ ತೀವ್ರ ಹಾನಿಗೊಳಗಾಗಿತ್ತು. NDRF ನಿಯಮಾವಳಿಗಳ ಪ್ರಕಾರ ಹೆಕ್ಟರ್ಗೆ 22,500 ರೂಪಾಯಿ ಸಿಗಬೇಕಾಗಿತ್ತು. ಆದರೆ ರೈತರ ಕೈಗೆ ಸಿಕ್ಕಿದ್ದು ಕೇವಲ 1,300ರಿಂದ 3,000 ರೂಪಾಯಿ ಮಾತ್ರ. ಇದನ್ನ ರೈತರು ಸರ್ಕಾರ ನೀಡಿದ ಭಿಕ್ಷೆ ಎಂದು ಕರೆದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಸುಮಾರು 15 ದಿನಗಳಿಂದ ರಿಜಿಸ್ಟ್ರೇಷನ್ ಅನ್ನು ಮುಂದುವರಿಸಬೇಕು, ರಿಜಿಸ್ಟ್ರೇಷನ್ ಅನ್ನು ಓಪನ್ ಮಾಡಬೇಕು ಅಂತೇಳಿ ನಾವು ಕೇಳಿಕೊಂಡ್ರೂ ಸಹ ಇವತ್ತು ಜಿಲ್ಲಾಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು ಸರ್ಕಾರಕ್ಕೆ ಎಷ್ಟೇ ಪ್ರಸ್ತಾವನೆಗಳನ್ನು ಕಳಿಸಿದ್ರೂ ಸಹ ಪ್ರಯೋಜನ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಜಿಲ್ಲೆಯ ಜನಪ್ರತಿನಿಧಿಗಳ ಮತ್ತು ಸರ್ಕಾರಗಳ ವಿರುದ್ಧ ಇವತ್ತು ನಾವು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ರಿಜಿಸ್ಟ್ರೇಷನನ್ನು ಈ ದಿನದಿಂದಲೇ ಪ್ರಾರಂಭ ಮಾಡಬೇಕು. ಇಲ್ಲ ಅವರು ಪ್ರಾರಂಭ ಮಾಡುವ ತನಕ ನಮ್ಮ ನಿರಂತರವಾಗಿ ನಾವು ಧರಣಿಯನ್ನು ಮುಂದುವರಿಸಲು ನಾವು ಇಲ್ಲಿ ಧರಣಿ ಮಾಡ್ತಾ ಇದ್ದೇವೆ. ಸರ್ಕಾರದ ಈ ದಿಢೀರ್ ನಿರ್ಧಾರದಿಂದಾಗಿ KGF ಮುಳಬಾಗಿಲು ಹಾಗೂ ಮಾವಿನನಾಡು ಶ್ರೀನಿವಾಸಪುರ ಭಾಗದ 90% ರೈತರು ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ. ಮಳೆಯೂ ಇಲ್ಲದೆ ಬೆಳೆದ ಬೆಳೆಗೆ ಬೆಲೆಯೂ ಇಲ್ಲದೆ ಕಂಗಾಲಾಗಿರುವ ಕೋಲಾರ ಜಿಲ್ಲೆಯ ರೈತರ ಕೂಗಿಗೆ ಸರ್ಕಾರ ಇನ್ನಾದರೂ ಊಗೊಡುತ್ತಾ ಕೇವಲ 3 ದಿನಕ್ಕೆ ನಿಲ್ಲಿಸಿದ ನೋಂದಣಿಯನ್ನ ಮತ್ತೆ ಆರಂಭಿಸುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.
ನೀಟ್ ಅಕ್ರಮಗಳನ್ನು ತಡೆಯಲು ವಿಫಲವಾದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಹಾಗೂ ಸೋನಂ ವಾಂಗ್ಚುಕ್ ಹೋರಾಟವನ್ನು ಬೆಂಬಲಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಮುಂದೆ ಪ್ರತಿಭಟನೆ ನಡೆಸಿದರು. ನೀಟ್ ಅಕ್ರಮ ಖಂಡಿಸಿ ಸೋನಂ ವಾಂಗ್ಚುಕ್ ಬೆಂಬಲಿಸಿ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಬಾಗೇಪಲ್ಲಿಯಲ್ಲಿ ಸಿಪಿಎಂನಿಂದ ಪ್ರತಿಭಟನೆ ನಡೆಸಿದ್ರು. ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿ ವೆಂಕಟಪ್ಪ ಮಾತನಾಡಿ, ನೀಟ್ ಪರೀಕ್ಷೆಯಲ್ಲಿ 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಆದರೆ ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಭದ್ರಪಡಿಸಿ ಸೂಕ್ತ ರೀತಿಯಲ್ಲಿ ಪರೀಕ್ಷೆ ಮಾಡಬೇಕಾಗಿತ್ತು. ನೀಟ್ ಪರೀಕ್ಷೆಯನ್ನ ಸಮರ್ಪಕವಾಗಿ ಮಾಡದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಬೇಕು. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡುತ್ತಿರುವುದು ಖಂಡನೀಯ ಆಗಿದೆ ಎಂದು ಆರೋಪಿಸಿದರು. ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ಸರ್ವಾಧಿಕಾರತ್ವವನ್ನು ವಿರೋಧ ಮಾಡಿ 20 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನು ಆ ಭವಿಷ್ಯದ ಚೆಲ್ಲಾಟ ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನು ವಿರೋಧಿಸಿ ಇಡೀ ಭಾರತ ದೇಶಾದ್ಯಂತ ಎಲ್ಲ ಕಡೆ ಎಲ್ಲ ಜನ ಪ್ರಜಾಪ್ರಭುತ್ವವನ್ನು ಗೌರವಿಸತಕ್ಕಂಥ ಎಲ್ಲ ಜನ ಇವತ್ತು ಬೀದಿಗೆ ಬಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಿಪಿಎಂ ತಾಲೂಕು ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರ ಆರ್ಎಸ್ಎಸ್ನ ಕೈಗೊಂಬೆ ಆಗಿದೆ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದರೂ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಸೋನಂ ವಾಂಗ್ಚುಕ್ ಶಾಂತಿಯುತ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಕೇಂದ್ರ ಸರ್ಕಾರದ ಸಚಿವರು ಅಧಿಕಾರಿಗಳು ಆಗಮಿಸಿ ಮಾತನಾಡಿಲ್ಲ ಎಂದು ಆರೋಪಿಸಿದ್ರು. ಪ್ರತಿಭಟನೆಯಲ್ಲಿ ಸಿಪಿಎಂ ಮುಖಂಡರಾದ ಬಿಳ್ಳೂರು ನಾಗರಾಜ್, ಚನ್ನರಾಯಪ್ಪ, ಎಚ್ಎ ರಾಮಲಿಂಗಪ್ಪ, ಅಶ್ವತ್ಥಪ್ಪ, ಡಿಟಿ ಮುನಿಸ್ವಾಮಿ, ಚಂಚುರಾಯಲಪಲ್ಲಿ ಕೃಷ್ಣಪ್ಪ, ಜಿ ಕೃಷ್ಣಪ್ಪ, ಕೆ ಮುನಿಯಪ್ಪ, ಎ ಸೋಮಶೇಖರ, ರಾಮಂಜಿ ಮತ್ತಿತರರು ಇದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ರಾಜ್ಯದಲ್ಲಿ ವಿದ್ಯುತ್ ಅಭಾವ ಇಲ್ಲ, ರೈತರಿಗೆ ಸರಬರಾಜು ಮಾಡುವಷ್ಟು ವಿದ್ಯುತ್ ನಮ್ಮಲ್ಲಿದೆ, ಕೊರತೆ ಇಲ್ಲ ಎಂದು ಸರ್ಕಾರ ಹೇಳುತ್ತಿದೆ. ವಿದ್ಯುತ್ ಇಲಾಖಾ ಮಂತ್ರಿಗಳು ಅದಕ್ಕೆ ಹೌದೆನ್ನುತ್ತಿದ್ದಾರೆ. ಹಾಗಾದ್ರೆ ಯಾಕೆ ಕೇವಲ 4 ಗಂಟೆ ವಿದ್ಯುತ್ ನೀಡುತ್ತಿದ್ದೀರಾ? ಮುಂಗಾರು ಮಳೆ ಬಾರದೆ ಬೋರ್ವೆಲ್ಗಳು ನಿಂತು ಹೋಗುತ್ತಿವೆ. ನೀವೇ ವಾಗ್ದಾನ ನೀಡಿದಂತೆ ನಮಗೆ 7 ಗಂಟೆ ವಿದ್ಯುತ್ ನೀಡುತ್ತಿದ್ರೆ ಇದೇ ಬೆಸ್ಕಾಂ ಕಚೇರಿಗೆ ಬೀಗ ಜಡಿದು ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ರಾಜ್ಯ ರೈತ ಸಂಘ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಚರಿಕೆ ನೀಡಿದರು. ರಾಜ್ಯ ಸರ್ಕಾರ ರೈತರಿಗೆ ಕನಿಷ್ಠ 7 ಗಂಟೆಗಳ ಕಾಲ ವಿದ್ಯುತ್ ನೀಡುವುದಾಗಿ ವಾಗ್ದಾನ ನೀಡಿ ಈಗ ಕೇವಲ 4 ಗಂಟೆ ಮಾತ್ರ ವಿದ್ಯುತ್ ನೀಡುತ್ತಿರುವುದನ್ನು ವಿರೋಧಿಸಿ ಇಂದು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ವಾಪಸಂದ್ರದಿಂದ ಮೆರವಣಿಗೆ ಹೊರಟ ಕಾರ್ಯಕರ್ತರು ಸರ್ಕಾರ ವಿರುದ್ಧ ಘೋಷಣೆಗಳನ್ನು ಕೂಗಿ ನಮಗೆ ಕನಿಷ್ಠ 7 ಗಂಟೆ ವಿದ್ಯುತ್ ನೀಡಿ, ಇಲ್ಲ ರಾಜೀನಾಮೆ ಕೊಡಿ ಎಂದು ಒತ್ತಾಯಿಸಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆಗೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆಗೆ. ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೆಲಮಾಕಲಹಳ್ಳಿ ಗೋಪಾಲ್ ಮಾತನಾಡಿ, ಸರ್ಕಾರ ನಮ್ಮಲ್ಲಿ ವಿದ್ಯುತ್ ಕೊರತೆ ಇಲ್ಲ, ರಾಜ್ಯಕ್ಕೆ ಬೇಕಾದಷ್ಟು ವಿದ್ಯುತ್ ನಮ್ಮಲ್ಲಿದೆ ಎಂದು ಸಿಎಂನಿಂದ ಹಿಡಿದು ಎಲ್ಲಾ ಮಂತ್ರಿಗಳು ಹೇಳುತ್ತಿದ್ದಾರೆ. ಹಾಗಾದ್ರೆ ನಮ್ಗ್ಯಾಕೆ ಕೇವಲ 4 ಗಂಟೆ ಮಾತ್ರ ವಿದ್ಯುತ್ ನೀಡುತ್ತಿದ್ದೀರಾ? ಹಾಗಾದ್ರೆ ನಮ್ಮ ರೈತರೇ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಿಕೊಡುತ್ತಿರುವ ವಿದ್ಯುತ್ ಎಲ್ಲಿಗೆ ಹೋಗುತ್ತಿದೆ ಎಂದು ಪ್ರಶ್ನಿಸಿದ ಅವರು, ನಮಗೆ ರಾತ್ರಿ ವೇಳೆ 4 ಗಂಟೆ, ಹಗಲಿನ ವೇಳೆ 3 ಗಂಟೆ ವಿದ್ಯುತ್ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ಬೆಸ್ಕಾಂ ಕಚೇರಿಗೆ ಬೀಗ ಜಡಿದು ಗೆರವು ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಕಾರಣ ರೈತರಿಗೆ ಕೃಷಿ ಚಟುವಟಿಕೆಗೆ 7 ಗಂಟೆ ವಿದ್ಯುತ್ ನೀಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಒಂದು ಅನುಮೋದನೆ ಮಾಡಿದೆ. ಆದರೆ ಒಂದು 3-4 ದಿವಸಗಳ ಹಿಂದಿನಿಂದ ಬರೀ ಹಗಲು ಮಾತ್ರ 4 ಅವರ್ ಕರೆಂಟ್ ಕೊಟ್ಟು ರಾತ್ರಿ ವೇಳೆ ಕರೆಂಟನ್ನು ತೆಗಿತಾ ಇದೆ. ಕಾರಣ ಕೇಳಿದರೆ ನಮಗೆ ವಿದ್ಯುತ್ ಸರಬರಾಜು ಆಗ್ತಾ ಇಲ್ಲ ಸಮರ್ಪಕವಾಗಿ ರಾಜ್ಯದಿಂದ. ಆದ್ದರಿಂದ ವಿದ್ಯುತ್ ಕೊರತೆ ಇರೋದರಿಂದ ಎಷ್ಟು ಅನುಕೂಲ ಆಗ್ತದೋ ಅಷ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸಮರ್ಪಕವಾಗಿ ಏನು 7 ತಾಸು ಹೇಳಿದ್ದೀರ ಅದನ್ನು 2 ಹಂತದಲ್ಲಿ ರಾತ್ರಿ 4 ಗಂಟೆ, ಹಗಲನ್ನು 3 ಗಂಟೆ ಕೊಡಲೇಬೇಕು. ಇಲ್ಲ ಅಂದರೆ ನಾವು ಇದೇ ಕಚೇರಿಗೆ ಮುಂದಿನ ದಿನ ಬಂದು ಬೀಗ ಹಾಕಿ ನಾವು ರೈತರೆಲ್ಲ ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಹೋರಾಟಗಾರರಿಂದ ಮನವಿ ಸ್ವೀಕರಿಸಿ ಮಾತನಾಡಿದ ಬೆಸ್ಕಾಂ ಇಲಾಖೆ ಡಬ್ಲ್ಯೂ ರಮೇಶ್, ನಮಗೆ ಸೌರ ವಿದ್ಯುತ್ ಸರಬರಾಜಾಗುತ್ತಿದೆ, ಅದನ್ನ ಹಗಲಿನ ವೇಳೆ ನೀಡುತ್ತಿದ್ದೇವೆ. ಆದರೆ ರಾತ್ರಿ ವೇಳೆ ನೀಡಬೇಕಾದ ವಿದ್ಯುತ್ ಮಾತ್ರ ರಾಜ್ಯದಿಂದ ಬರುವವರೆಗೂ ಕೊಡಲಾಗಲ್ಲ.
ಆದರೂ ನಮಗಿನ್ನು ವಿದ್ಯುತ್ ಕೊರತೆ ಇಲ್ಲ. ಮಳೆ ಇಲ್ಲದ ಕಾರಣ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯವಾಗಿದೆ. ಮುಂದೆ ರಾತ್ರಿ ವೇಳೆಯೂ ಕನಿಷ್ಠ 2 ಗಂಟೆ ವಿದ್ಯುತ್ ನೀಡಲು ವ್ಯವಸ್ಥೆ ಮಾಡಲಾಗುವುದು ಎಂದರು. ಗೊತ್ತಿರೋ ಥರ ನಮ್ಮ ಕರ್ನಾಟಕ ಜೊತೆಗೆ ಎಂಟೈರ್ ನಮ್ಮ ದಕ್ಷಿಣ ಭಾರತದಲ್ಲಿ ಮಳೆ ಅಭಾವ ಬಂದಿರೋದ್ರಿಂದ ಆಕಸ್ಮಿಕವಾಗಿ ಅದು ನ್ಯಾಚುರಲ್ಲು ವಿದ್ಯುತ್ ಅಭಾವವನ್ನು ವಿದ್ಯುತ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ವಿದ್ಯುತ್ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ನಮ್ಮದಲ್ಲಿ ಏನು ವಿದ್ಯುತ್ ಕೊರತೆ ಇಲ್ಲ. ಡೇ ಟೈಮು ನಮಗೆ ಸೌರಶಕ್ತಿ ಭಾಳಷ್ಟು ಲಭ್ಯವಿದೆ. ನೈಟ್ ಟೈಮು ನಮಗೆ ಪರ್ಚೇಸ್ ಮಾಡೋಕ್ಕೆ ಸಿಗ್ತಾ ಇಲ್ಲ. ಅದರಿಂದ ನಾವು ಆದಷ್ಟು ಪಂಪ್ ಸೆಟ್ಗಳಿಗೆ ಡೇ ಟೈಮೇ ಕೊಡಬೇಕು ಅಂತ ನಮ್ಗೆ ನಿರ್ದೇಶನ ಬಂದಿದೆ. ಡೇ ಟೈಮೇ ಆದಷ್ಟು 7 hours ಕೊಡ್ತೀವಿ. 7 hours ಕೊಡೋಕ್ಕಾಗಿಲ್ಲ ಅಂದರೆ ಡೇ ಟೈಮ್ ಒಂದು 5 hours ಕೊಡ್ತೀವಿ, ನೈಟ್ ಟೈಮ್ 2 hours ಕೊಡ್ತೀವಿ. ವಿದ್ಯುತ್ತೇನು ಪ್ರಾಬ್ಲಮ್ ಇಲ್ಲ. ಕ್ಯಾಮ್ರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸಂಚಾರಿ ಪೊಲೀಸ್ ಠಾಣಾ ಪಿಎಸ್ಐ ಸಂಚಾರಿ ನಿಯಮಗಳನ್ನು ಪಾಲಿಸಿ ಸೌಜನ್ಯದಿಂದ ವರ್ತಿಸುವ ಬದಲು ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿ ಹಿಂದೆ ಮುಂದೆ ಬರುವ ಜನರಿಗೆ ಅಡ್ಡಗಟ್ಟಿ ಮತ್ತಷ್ಟು ಸಂಚಾರಿ ದಟ್ಟಣೆ ಎಸಗುತ್ತಿದ್ದಾರೆ. ಆಸ್ಪತ್ರೆಗೆ ಹೋಗುವ ರೋಗಿಗಳನ್ನ ಬಿಡದೆ, ವೃದ್ಧರು, ಮಾರುಕಟ್ಟೆಗೆ ಹೋಗುವ ರೈತರು, ಮಕ್ಕಳೆಂಬುದನ್ನು ನೋಡದೆ ವಾಹನಗಳನ್ನು ನಿಲ್ಲಿಸಿ ಅವರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಬದಲು ದೌರ್ಜನ್ಯ ಎಸಗಿ ದಂಡ ವಿಧಿಸಿ ನನ್ನ ಮೇಲೆ ಕೇಸ್ ಹಾಕಿಕೊಳ್ಳಿ ಹೋಗಿ, ಯಾರಿಗೆ ದೂರು ಕೊಡ್ತೀರೋ ಎಂದು ದರ್ಪದ ಮಾತುಗಳನ್ನಾಡುವ ಪಿಎಸ್ಐ ವಿರುದ್ಧ ಇಂದು ಸಾರ್ವಜನಿಕರು ತಿರುಗಿ ಬಿದ್ದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಸಂಚಾರ ನಿಯಂತ್ರಣ ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಬದಲು ವಾಹನ ಸವಾರರನ್ನ ರಸ್ತೆಯಲ್ಲಿ ನಿಲ್ಲಿಸಿಕೊಂಡು ಅವರ ಮೇಲೆ ದರ್ಪದ ಮಾತುಗಳನ್ನಾಡಿ ದಂಡ ವಿಧಿಸುವ ಕಾರ್ಯದಲ್ಲಿ ಸಂಚಾರಿ ಪೊಲೀಸರು ವರ್ತಿಸುತ್ತಿದ್ದಾರೆ. ಪಿಎಸ್ಐ ವಿದ್ಯಾಶ್ರೀ ಯಾರಿಗೂ ಮರ್ಯಾದೆ ಕೊಡದೆ ಬೇಕೆಂದೇ ಕಾಲ್ಕೆರೆದು ಜಗಳ ಮಾಡುವರಂತೆ ಭಯ ಹುಟ್ಟಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದು ಎಂಜೆ ರಸ್ತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪಿಎಸ್ಐ ರಸ್ತೆ ದುರಸ್ತಿ ನಡೆಯುವ ಕಡೆ ವಾಹನಗಳು ಮುಂದಕ್ಕೆ ಸಾಗಿ ಹೋಗಲು ಜಾಗವೇ ಇಲ್ಲದ ಕಡೆ ನಿಂತು ವಾಹನಗಳ ತಪಾಸಣೆ, ದಂಡ ವಿಧಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ ಪಿಎಸ್ಐ ರಸ್ತೆಯಲ್ಲಿ ಬಂದ ವಕೀಲರು, ಮೀಡಿಯಾ ವರದಿಗಾರರು, ದಲಿತ ಸಂಘಟನೆ ಮುಖಂಡರು, ರೈತರು ಯಾರನ್ನೂ ಬಿಡದೆ ವಾಹನ ತಪಾಸಣೆ ಹೆಸರಿನಲ್ಲಿ ದರ್ಪದ ಮಾತುಗಳ ಮೂಲಕ ಭಯಪಡಿಸುತ್ತಿದ್ರು. ಆಕೆಯ ರೌದ್ರಾವತಾರ ನೋಡಲು ಸಾರ್ವಜನಿಕರು ಜಾತ್ರೆ ಮಾದರಿಯಲ್ಲಿ ಸೇರಿದ್ರು. 1.5 ತಿಂಗಳ ಮಗುವನ್ನ ತುರ್ತಾಗಿ ಆಸ್ಪತ್ರೆಗೆ ಕರೆದೊಯ್ಯಲು ಬಿಡದೆ ನಿಲ್ಲಿಸಿದ್ದ ದಲಿತ ಸಂಘರ್ಷ ಸಮಿತಿಯ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಮಗ ಮತ್ತು ಸೊಸೆ ಕಾರನ್ನ ಅಡ್ಡ ಹಾಕಿ ರಂಪಾಟ ಮಾಡಿದ್ರಿಂದ ಕೇಳಿದ ಬಾಲಕುಂಟಹಳ್ಳಿ ಗಂಗಾಧರ್ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ರು. ಡಿವೈಎಸ್ಪಿ ಪ್ರಕಾಶ್ ರನ್ನ ಸ್ಥಳಕ್ಕೆ ಕರೆಸಿ ಪಿಎಸ್ಐ ವರ್ತನೆಯನ್ನ ಖಂಡಿಸಿದರು. ಈಗ ನೋಡೋಣ, ಬೆಳಿಗ್ಗೆ 1.5 ತಿಂಗಳು ಮಗುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡ ತಕ್ಷಣ ಅಮ್ಮ ಇಲ್ಲಿ ಅಡ್ಡ ಹಾಕಿದ್ದಾಳೆ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಮಗ ಏನಂತ, ಆ ಮಗು ಇದೆ ಹಾಸ್ಪಿಟಲ್ ತೋರಿಸ್ಬೇಕಂತ ಹೇಳ್ತಾ ಇದ್ದಾರೆ. ನನ್ನ ಮಗ ಪಕ್ಕಕ್ಕೆ ಬಿಟ್ಟಿದ್ದಾಗ ಅಂತ ಹೇಳ್ಬಿಟ್ಟು ನನ್ನ ಮಗನ ಅಂತ ಬೈತಾರೆ, ಸಿಂಗ್ಲಾರಾಗಿ ಮಾತಾಡ್ತಾರೆ. ಅವನ್ನ ಸಿಂಗ್ಲಾರಾಗಿ ಮಾತಾಡ್ಬಿಟ್ಟು ಪೇಪರ್ ಕಿತ್ತಾಯ್ತಾರೆ. ಮಗು ಒಳಗಿದ್ರು ಡೋರ್ ತೆಗೆದು ಮಗು ತೋರಿಸಿದ್ರೆ ಅಮ್ಮ ಬಿಡ್ತಾ ಇಲ್ಲ. ಅಮ್ಮಗೇನು ಮಾನವೀಯತೆ ಇಲ್ವಾ? ಅಮ್ಮ ಹ್ಯುಮ್ಯಾನಿಟಿ ಅಲ್ವಾ? ಅಮ್ಮ ಹೆಣ್ಣು ಮಗು ಅಲ್ವಾ? ಅದು ಚಿಕ್ಕ ಮಗು, ಅದು 1.5 ತಿಂಗಳ ಮಗು. ಆ ಮಗುಗೆ ಆ ಕೆಲಸ ಕೊಟ್ಟಿದ್ದಾಳೆ. ಬೆಳಿಗ್ಗೆ ಆ ಮಗುಗೆ ಹೆಚ್ಚು ಕಡಿಮೆ ಆಯ್ತು ಯಾರು? ನಾವು ಎಷ್ಟು ಕಷ್ಟಪಟ್ಟು ಇದು ಮಾಡಿರ್ತೀವಿ. ಆ ಮಗು ಹಾಸ್ಪಿಟ್ಲಿಗೆ ಹೋಗೋದು ಹೇಳ್ತಾ ಇದ್ದಾರೆ. ಅವರೆಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಮಗು ಇದೆ ಮೇಡಮ್ ಅಂತ ಡೋರ್ ತೆಗೆದು ತೋರಿಸಿದ್ದಾರೆ. ಆದ್ರೆ ಅಮ್ಮ ಕೇಳ್ತಾ ಇಲ್ಲ. ಅಮ್ಮ ಏನು ಸುಪ್ರೀಂ ಇದೆ? ಅಮ್ಮ ಎಷ್ಟು ಬೇಕಿನ ಜಾಸ್ತಿ ಮಾತಾಡ್ತಾಳೆ. ಅಮ್ಮ ನನ್ನ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾಳೆ. ನನ್ನ ಮೇಲೆ ಕೇಸ್ ಹಾಕೋಗು ಅಂತ ಹೇಳ್ತಾಳೆ. ಅಮ್ಮ ಹಂಗಾದ್ರೆ ಪೊಲೀಸೇ ಎದ್ದು ಹೋಗ್ಲ, ಅದೇನೋ ಇದು ಮಾಡ್ದಂಗಿದೆ ಈಗ ನಮ್ಮ ಪರಿಸ್ಥಿತಿ. ಇನ್ನತ್ರ ನಾವು ಯಾರ ಹತ್ರ ಹೋಗ್ಬೇಕು? ಪೊಲೀಸ್ ಅವರೇ ನೀವೇನೋ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಇನ್ಯಾವ ಪೊಲೀಸ್ ಹತ್ರ ನಾವು ಹೋಗ್ಬೇಕು? ನ್ಯಾಯ ಆಫೀಸರ್ ಹತ್ರ ಹೋಗ್ಬೇಕು. ನಿನ್ ಕಾಮನ್ ಸೆನ್ಸ್ ಇಲ್ವಾ? ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್, ನಿನ್ನ ಹುದ್ದೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇದೆಯಾ? ಆಯ್ತಲ್ವಾ? ಮಗು ಇದೆ, ಅದು ಆಮೇಲೆ ಬೇಕಾದ್ರೆ ನೋಡೋಣ. ಆಯ್ತಪ್ಪ ಪಕ್ಕಕ್ಕೆ ಹಾಕಿಲ್ಲ, ಮಗು ನೆತ್ಕೊಂಡು ಹೋಗತ್ತ ಹೇಳ್ಬೇಕಲ್ಲ. ಮಗು ಕಾರಲ್ಲೇ ಇದೆ, ಬಿಡ್ತಾ ಇಲ್ಲ. ನೀನು ಆಚೆಗೆ ಮಗುನಾದ್ರೂ ಬಿಡ್ಬೇಕಲ್ಲ. ವಕೀಲ ರವಿಚಂದ್ರ ಎನ್ನುವರು ತನ್ನ ಕಾರಲ್ಲಿ ಹೋಗುವಾಗ ತಡೆದು ನಿಲ್ಲಿಸಿ ದಂಡ ಹಾಕ್ತೇನೆ ಎಂದು ರೇಗಾಡುತ್ತಿದ್ದ ಪಿಎಸ್ಐಗೆ ನನ್ನ ಬಳಿ ಆರ್ಸಿ ಕಾರ್ಡ್ ಇದೆ, ಏನ್ ಬೇಕೋ ಡೀಟೇಲ್ಸ್ ತಗೊಳ್ಳಿ, ನನಗೆ ತುರ್ತಾಗಿ ಕೋರ್ಟ್ಗೆ ಹೋಗಬೇಕೆಂದು ಕೇಳಿಕೊಳ್ಳುತ್ತಿದ್ರು. ಬಿಡದೆ ರಂಪಾಟ ನಡೆಸಿದ ವಿಡಿಯೋ ನೋಡಿ. ನನಗೆ ಫಿಟ್ನೆಸ್ ಎಲ್ಲ ಇದರಲ್ಲೇ ಇದೆ. ಹಾಕೊಳ್ಳಿ ಕೇಸ, ಫೋಟೋ ಕೊಟ್ಟು ತಗೊಳ್ತೀನಿ, ನಾನು ತೋರ್ಸ ತಗೊಳ್ತೀನಿ. ಹೌದಮ್ಮ, ಈಗಮ್ಮ ನೋಡಕನ್ನ ಬರುತ್ತಾ? ಆರ್ಸಿ ಕಾರ್ಡಮ್ಮ ಇದು, ಆರ್ಸಿ ಕಾರ್ಡಮ್ಮ ಇದು ವಿತ್ ಫಿಟ್ನೆಸ್.
ವಿತ್ ಫಿಟ್ನೆಸ್ ಹಾಕಪ್ಪ ಕೇಸ್ ಹಾಕ್ರೆ ಹಾಕ ನನ್ನ ಮೇಲೆ ಕೇಸ್ ಹಾಕ್ಬೇಕಂದ್ರೆ ಕಾಯ್ತಾ ಇರೋದು. ಕೇಸ್ ಹಾಕಪ್ಪ ಹಾಕ ಕೇಸ್ ಹಾಕ ಕೇಸ್ ಹಾಕೊಂಡು ಮೌರ್ಯ ರಸ್ತೆಯಲ್ಲಿ ಇಷ್ಟೆಲ್ಲ ರಾದ್ಧಾಂತ ಮಾಡಿದ ಪಿಎಸ್ಎ ವಿರುದ್ಧ ಸಾರ್ವಜನಿಕರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ಡಿವೈಎಸ್ಪಿ ಪ್ರಕಾಶ್ಗೆ ಆಕೆಯ ಮೇಲೆ ಸಾರ್ವಜನಿಕರು ದೂರುಗಳ ಸುರಿಮಳೆಯೇ ಸುರಿಸಿದ್ರು. ಸಾರ್ವಜನಿಕರಿಂದ ಕೇಳಿಸಿಕೊಂಡ ಡಿವೈಎಸ್ಪಿ ಪ್ರಕಾಶ್ ಎಲ್ಲರನ್ನೂ ಸಮಾಧಾನ ಪಡಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇನೆ, ಮತ್ತೊಮ್ಮೆ ಹೀಗೆ ರಿಪೀಟ್ ಆಗದಂತೆ ನೋಡ್ಕೊಳ್ತೇನೆ ಎಂದ ಮೇಲೆ ಎಲ್ಲರೂ ಅವರ ಪಾಡಿಗೆ ಅವರು ಹೋಗಿದ್ದಾರೆ. ಇನ್ನು ಇದೇ ಪಿಎಸ್ಸಿ ಸುಮಾರು 2 ತಿಂಗಳ ಹಿಂದೆ ಎಂಜೆ ರಸ್ತೆಯಲ್ಲಿ ಆಸ್ಪತ್ರೆಗೆ ಬಂದ ಗ್ರಾಮೀಣ ಕುಟುಂಬದ ಕಾರೊಂದಕ್ಕೆ ಲಾಕ್ ಮಾಡಿ ಸುಮಾರು 3-4 ಗಂಟೆಗಳ ಕಾಲ ಕಾಯಿಸಿ ತೊಂದರೆ ನೀಡಿದರ ಬಗ್ಗೆ ಎಸ್ಪಿ ಕುಶಾಲ್ ಚೋಕ್ಸೆ ಗಮನಕ್ಕೆ ತಂದು ಆಗ ಬಿಡಿಸಿಕೊಂಡು ಹೋದ ಬಗ್ಗೆಯೂ ಸುದ್ದಿಯಾಗಿತ್ತು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಈಗಾಗಲೇ 80% ಪೂರ್ಣಗೊಂಡಿದ್ದು ಉಳಿದ 20% ಪ್ರಕ್ರಿಯೆಯನ್ನು ಶೀಘ್ರ ಪೂರ್ಣಗೊಳಿಸಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿ ರಾಜಣ್ಣ ಮಾಹಿತಿ ತಿಳಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು 3 ವರ್ಷ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ತಾಲೂಕಿನ ಚನ್ನಹಳ್ಳಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ ಶಕ್ತಿ ಸೇರಿದಂತೆ ವಿವಿಧ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಾಯಿತು. ಇದೇ ವೇಳೆ ಮತದಾರರ ಪಟ್ಟಿ ಪರಿಷ್ಕರಣೆಯ ಎಸ್ಐಆರ್ ಪ್ರಕ್ರಿಯೆ ಕುರಿತು ಜಾಗೃತಿ ಮೂಡಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಈಗಾಗಲೇ 80% ಪೂರ್ಣಗೊಂಡಿದ್ದು ಉಳಿದ 20% ಪ್ರಕ್ರಿಯೆಯನ್ನು ಶೀಘ್ರ ಪೂರ್ಣಗೊಳಿಸಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿ ರಾಜಣ್ಣ ಮಾಹಿತಿ ನೀಡಿದರು. ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತು ನಮ್ಮ ಚನ್ನಹಳ್ಳಿ ಗ್ರಾಮದಲ್ಲಿ ಎಸ್ಐಆರ್ ವಿಚಾರದ ಬಗ್ಗೆ ಎಲ್ಲ NMR ಫಾರಮ್ಸು 100% ಕೂಡ ಇಶ್ಯೂ ಆಗಿದೆ. ಈಗಾಗಲೇ 90% ಕೂಡ ರಿಕವರಿ ಆಗಿದೆ. ಇನ್ನು ಉಳಿಕೆ ಇರ್ತಕ್ಕಂಥ ಯಾರು ಎನಾಮರೇಷನ್ ಫಾರಮ್ಸ್ ಇನ್ನು ಯಾರು ಕೊಟ್ಟಿಲ್ಲ ಅವ್ರ ಮನೆಗಳಿಗೆ ಕೂಡ ನಾನೇ ಖುದ್ದಾಗಿ ನಮ್ಮ BLO ಇದ್ದಾರೆ. ಅದ್ರ ಜೊತೆಯಲ್ಲಿ ಶ್ರೀಶಕ್ತಿ ಸಂಘದ ಎಲ್ಲ ಮಹಿಳೆಯರಿದ್ದಾರೆ. ಅದು ಮತ್ತು ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಸಹ ಬಂದಿದ್ದಾರೆ ಇವತ್ತು. ಈಗಾಗಲೇ ನಮ್ಮಲ್ಲಿ ಏನು ಪ್ರತಿ ಮೀಟರ್ ರೀಡರು ಪ್ರತಿ ಹಳ್ಳಿಗೂ ಕಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿ ಮನೆಗೂ ಕೂಡ ಒಂದು ಮೀಟರ್ ರೀಡರ್ನ ವ್ಯವಸ್ಥೆ ಮಾಡಿ ಅವರ ಆಧಾರ್ ಕಾರ್ಡು ಅದರ ಜೊತೆಯಲ್ಲಿ ಕೂಡ ವೋಟರ್ ID ರೇಷನ್ ಕಾರ್ಡು ಕೂಡ ಅದನ್ನು ಭರ್ತಿ ಮಾಡಿ ಫಿಲಪ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಹೋಬಳಿಯಲ್ಲಿ ಮತ್ತು ತಾಲೂಕಲ್ಲಿ ಕೂಡ ಈಗಾಗಲೇ 50ರಿಂದ 60% ಗಂಟ ಈ ಕೆಲಸ ನಡೆದಿರ್ತಕ್ಕಂಥದ್ದು. ಚನ್ನಹಳ್ಳಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಸ್ಕಾಂ ಜೆಇ ಯೋಗೇಶ್, ನೌಕರ ಭಾನುಪ್ರಕಾಶ್, ಗ್ರಾಮದ ಪ್ರತಿಭಾ ರಾಧಾಕೃಷ್ಣ, ಮುಖಂಡ ನಾರಾಯಣಸ್ವಾಮಿ, ಊರಿನ ಪ್ರಮುಖರು ಹಾಗೂ BLOಗಳು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಮಳೆ ಬಾರದೆ ಬೆಳೆ ಇಲ್ಲದ ಕಾರಣ ರೈತರು ತೀವ್ರ ಸಂಕಷ್ಟಕ್ಕೀಡಾಗಿದ್ದು ಕೂಡಲೇ ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ JV ರಘುನಾಥ ರೆಡ್ಡಿ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದರು. ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ರೈತ ಸಂಘವು ಚಿಂತಾಮಣಿ ನಗರದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ರವರ ಮೂಲಕ ರಾಜ್ಯ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಈ ವೇಳೆ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ JV ರಘುನಾಥ ರೆಡ್ಡಿ ಮಾತನಾಡಿ, ಹಲವು ವರ್ಷಗಳಿಂದ ತಾಲೂಕಿನಲ್ಲಿ ಉತ್ತಮ ಮಳೆ ಬೀಳದ ಕಾರಣ ರೈತರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದ ಯಾವ ಪ್ರತಿನಿಧಿಗಳು ಸಹ ರೈತರ ನೆರವಿಗೆ ಧಾವಿಸಿಲ್ಲ. ಕೇವಲ ಚುನಾವಣೆ ಬಂದಾಗ ಮಾತ್ರ ಹಳ್ಳಿಗಳು ರೈತರು ನೆನಪಾಗುತ್ತಾರೆ.
ಆದರೆ ಅಧಿಕಾರಕ್ಕೆ ಬಂದ ಮೇಲೆ ರೈತರ ಗೋಳು ಕೇಳುವುದಿಲ್ಲ ಎಂದು ಪ್ರಶ್ನಿಸಿದ ಅವರು, ರೈತರ ಸಾಲ ಮನ್ನಾ ಮಾಡಬೇಕು, ಪ್ರತಿ ಎಕರೆಗೆ ಕನಿಷ್ಠ 50,000 ರೂಪಾಯಿ ಪರಿಹಾರ ನೀಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ವೆಂಕಟ ಸುಬ್ಬಾರೆಡ್ಡಿ, ಎಸ್ ವೆಂಕಟರೆಡ್ಡಿ, ಕೋನಪ್ಪ, ಗೆಂಗಿರೆಡ್ಡಿ, ರಾಮಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಬಸ್ ಡ್ರೈವರ್ ಮತ್ತು ನಿರ್ವಾಹಕರಿಗೆ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ ನ್ಯಾಷನಲ್ ಎನ್ಜಿಒ ಸಂಸ್ಥೆಯಿಂದ ಬೆಚ್ಚನೆಯ ಬೇಸಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಬಸ್ ಡ್ರೈವರ್ ಮತ್ತು ನಿರ್ವಾಹಕರಿಗೆ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಎನ್ಜಿಒ ಸಂಸ್ಥೆಯಿಂದ ಬೆಚ್ಚನೆಯ ಬೆಸುಗೆ ಕಾರ್ಯಕ್ರಮ ಹಮ್ಮಿಕೊಂಡು ಮಳೆ ಮತ್ತು ಚಳಿಗಾಲ ಹತ್ತಿರ ಬರ್ತಿರೋದ್ರಿಂದ ಬೆಚ್ಚಗಿದ್ದು ಉತ್ತಮವಾಗಿ ಡ್ಯೂಟಿ ನಿರ್ವಹಿಸಲಿ ಅಂತ ಎಲ್ಲರಿಗೂ ಮಫ್ಲರ್ ವಿತರಣೆ ಮಾಡಿ ಚಾಲಕ ನಿರ್ವಾಹಕರ ಕಾರ್ಯವನ್ನು ಶ್ಲಾಘಿಸಿ ಗೌರವಿಸಿದರು. ಕಾರ್ಯಕ್ರಮದ ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷೆ ಸೌಮ್ಯ, ನಮ್ಮದು ಸಮಾಜ ಸೇವೆ ಹಾಗೂ ಸನಾತನ ಧರ್ಮ ಉಳಿವಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದೇ ಮುಖ್ಯ ಉದ್ದೇಶ. ದೇಶದಾದ್ಯಂತ 24 ಶಾಖೆಗಳಿದ್ದು ಸಿಂಗಾಪುರ್ ಮತ್ತು ದುಬೈಗಳಲ್ಲೂ ನಮ್ಮ ಸರ್ವಿಸ್ ನಡೀತಿದೆ. ಮಹಿಳಾ ಸಬಲೀಕರಣ, ವಿಧವಾ ವಿಚ್ಛೇದನ ತಡೆಗಟ್ಟೋದು, ಮಹಿಳಾ ಉದ್ಯಮಿಗಳನ್ನು ಪ್ರೇರೇಪಿಸೋದು ಮಾಡ್ತಿದ್ದೇವೆ. ಹಿಂದಿನ ವರ್ಷ ಅಧ್ಯಕ್ಷರಾಗಿದ್ದ ಆಶಾರಾಣಿ ಇದೇ ರೀತಿಯ ಸಮಾಜ ಸೇವೆಗಳನ್ನು ನಡೆಸಿಕೊಂಡು ಉತ್ತಮ ಎನ್ಜಿಒ ಅಂತ ಹೆಸರು ಗಳಿಸಿದ್ರು ಅಂದರು. ಸಂಸ್ಥೆ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ AVLGI ಅಂತ. ಅದರ ಮುಖ್ಯ ಉದ್ದೇಶ ಬಂದು ಸೋಷಿಯಲ್ ಸರ್ವಿಸು, ಹಾಗೆ ಸನಾತನ ಧರ್ಮವನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಕೊಂಡೊಯ್ಯೋದು, ಹಾಗೆ ಡೈವರ್ಸ್ನ ತಡೆಗಟ್ಟೋದು. ಬಸ್ ಸ್ಟ್ಯಾಂಡ್ ಇನ್ಚಾರ್ಜ್ ನಾಗೇಶ್ ಮಾತನಾಡಿ, ಆರ್ಯವೈಶ್ಯ ಮಹಿಳಾ ಸಂಘದಿಂದ ಯಾರು ಗುರುತಿಸದ ಡ್ರೈವರ್ ಕಂಡಕ್ಟರ್ಗಳ ಸೇವೆಯನ್ನು ಗುರುತಿಸಿ ಮಫ್ಲರ್ ವಿತರಿಸಿ ಗೌರವ ಸಲ್ಲಿಸಿದ್ದಾರೆ. ಆ ಮಹಿಳಾ ಸಂಘಕ್ಕೆ ನಾನು ಇಲಾಖೆ ಪರವಾಗಿ ಧನ್ಯವಾದ ಸಲ್ಲಿಸುತ್ತೇನೆ. ಅವರ ಈ ಆಧರಣೀಯ ಗೌರವದಿಂದ ನಮ್ಮ ಸಿಬ್ಬಂದಿ ಸೇವೆಗೆ ಮತ್ತಷ್ಟು ಸೇವೆ ಸಿಕ್ಕಂತಾಗಿದೆ ಅಂತ ಧನ್ಯವಾದ ಸಲ್ಲಿಸಿದ್ರು. ಇಲ್ಲಿ ಈ ದಿನ ಆರ್ಯವೈಶ್ಯ ಮಹಿಳಾ ಸಂಘದವರು ಬಂದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿರೋ ಬ್ರಾಂಚ್ ಇವರು ಬಂದು ನಮ್ಮ KSRTC ಕಂಡಕ್ಟರ್ ಡ್ರೈವರ್ಗಳಿಗೆ ಬೆಚ್ಚಗೆ ಇರೋದಕ್ಕೆ ಒದಿಗೆಗಳನ್ನು ಕೊಡೋದಕ್ಕೆ ಬಂದಿದ್ದಾರೆ. ಮಹಿಳೆಯರು ಈ ಥರ ಒಂದು ಸಂಘ ಸಂಸ್ಥೆಗಳಿಂದ ಬಂದು ಈ ಥರ ಕಂಡಕ್ಟರ್ ಡ್ರೈವರ್ಗೆಲ್ಲ ಕೊಡ್ತಾ ಇರೋದು ನಮಗೆಲ್ಲ ಸಂಸ್ಥೆಗೆ ನಮ್ಮ ಪರಿಸರ ಕಂಡಕ್ಟರ್ ಡ್ರೈವರ್ಗಳಿಗೆ ತುಂಬ ಒಳ್ಳೆಕರ ವಾತಾವರಣ ಇದು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತ್ಯೋತ್ಸವ ಅಂಗವಾಗಿ ಶ್ರೀರಾಮ ದಂಡು ಸಂಕೀರ್ತನಾ ಪಾದಯಾತ್ರೆಯನ್ನು ಗುಡಿಬಂಡೆಯಲ್ಲಿ ಭಕ್ತಿ, ಶ್ರದ್ಧೆ ಹಾಗೂ ಸಂಭ್ರಮದಿಂದ ನಡೆಸಲಾಯಿತು. ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತ್ಯೋತ್ಸವ ಅಂಗವಾಗಿ ಶ್ರೀರಾಮದಂಡು ಸಂಕೀರ್ತನ ಪಾದಯಾತ್ರೆ ಶ್ರೀ ಕಾಶೀಶ್ವರ ಸ್ವಾಮಿ ದೇವಾಲಯದಿಂದ ಆರಂಭಗೊಂಡ ಬಾಲೇನಹಳ್ಳಿಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಸಮರ್ಪಣೆಯಾಯಿತು. ಪೌರಾಣಿಕ ಮಹತ್ವ ಹೊಂದಿರುವ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಕ್ರಿಸ್ತಶಕ 1726ರ ಫಾಲ್ಗುಣ ಮಾಸದ ಹುಣ್ಣಿಮೆಯಂದು ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಅವತಾರ ಪುರುಷರಾಗಿ ಜನ್ಮ ತಾಳಿದರೆಂದು ನಂಬಲಾಗಿದೆ. ಕಾಲಜ್ಞಾನಿ ಹಾಗೂ ಮಹಿಮಾ ಮೂರ್ತಿಗಳೆಂದು ಪೂಜಿಸಲ್ಪಡುವ ತಾತಯ್ಯನವರು ತಪಸ್ಸಿನ ಮೂಲಕ ಸಿದ್ಧಿಯನ್ನು ಪಡೆದು ಶ್ರೀ ಕ್ಷೇತ್ರ ಕೈವಾರದಲ್ಲಿ ಜೀವಂತ ಸಮಾಧಿಯಾಗಿದ್ದು ಇಂದಿಗೂ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿದ್ದಾರೆ ಎಂಬುದು ಭಕ್ತರ ಅಚಲ ನಂಬಿಕೆಯಾಗಿದೆ. ಜಯಂತ್ಯೋತ್ಸವದ ಪ್ರಯುಕ್ತ ಶ್ರೀಮಠದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಹಾಗೂ ಮಹಾಮಂಗಳಾರತಿ, ಸಂಕೀರ್ತನಾ ಸಂಘದ ವತಿಯಿಂದ ಕೀರ್ತನಾರಾಧನೆ ಹಾಗೂ ಶ್ರೀ ಯೋಗಿ ನಾರಾಯಣ ತಾತಯ್ಯನವರಿಗೆ ನಾರಾಯಣ ನಾಮಸ್ಮರಣೆ ಹಾಗೂ ಶ್ರೀರಾಮದಂಡು ಸಂಕೀರ್ತನೆಯೊಂದಿಗೆ ಭಕ್ತರು ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದರು. ಸಂಜೆ ಧಾರ್ಮಿಕ ಪ್ರವಚನ, ಭಜನೆ, ಹರಿಕತೆ, ಗಾನವೈಭವ ಸೇರಿದಂತೆ ವಿವಿಧ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹಾಗೂ ಅನ್ನ ಸಂತರ್ಪಣೆಯೊಂದಿಗೆ ಕಾರ್ಯಕ್ರಮ ನಡೆಯಿತು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಕೋಡಾ ವತಿಯಿಂದ ಹೊಸ ಬಡಾವಣೆ ನಿರ್ಮಾಣಕ್ಕಾಗಿ ರೈತರ ಜಮೀನು ಪಡೆಯುವ ಸಂಬಂಧ ರೈತರ ಅಭಿಪ್ರಾಯ ಸಂಗ್ರಹಿಸಲು ಇನ್ನು 2 ತಿಂಗಳ ಕಾಲಾವಕಾಶ ನೀಡಲಾಗುವುದು. ಬಳಿಕ ಮತ್ತೊಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದರು. ಕೋಲಾರ ಹೊರವಲಯದ ಕುಡಕಚೇರಿ ಬಳಿ ಸೋಮವಾರ ಟಮಕ, ಗಾಂಧಿನಗರ, ಗದ್ದೆಕಣ್ಣೂರು ಹಾಗೂ ಅಮಾನಿಕೆರೆ ಭಾಗದಲ್ಲಿನ ಜಮೀನುಗಳ ರೈತರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ರೈತರಿಂದ ಯಾವುದೇ ರೀತಿಯ ಬಲವಂತದ ಭೂಸ್ವಾಧೀನ ಮಾಡೋದಿಲ್ಲ. ನಿಮಗೆ ಮಾಹಿತಿ ಕೊಟ್ಟು ಒಪ್ಪಿಗೆ ಪಡೆಯಲು ಸಭೆ ಮಾಡುತ್ತಿದ್ದೇವೆ. ಕೆಲವರು ಜಮೀನು ನೀಡಲು ಒಪ್ಪಿದ್ದಾರೆ, ಇನ್ನು ಕೆಲವರು ಒಪ್ಪಿಗೆ ನೀಡಿಲ್ಲ. ಇದು ಮೊದಲ ಸಭೆಯಾಗಿದ್ದು ರೈತರು ಚರ್ಚಿಸಿ ಸೂಕ್ತ ನಿರ್ಧಾರ ತಿಳಿಸಲು ಅವಕಾಶ ನೀಡಲಾಗಿದೆ. ಈ ಭಾಗದಲ್ಲಿ ಸುಮಾರು 167 ಎಕರೆ ಜಮೀನನ್ನು ಗುರುತಿಸಲಾಗಿದೆ. ರೈತರಿಂದ
50:50 ಅನುಪಾತದಲ್ಲಿ ಭೂಮಿ ಪಡೆಯೋದು ಅಥವಾ ನೇರವಾಗಿ ಖರೀದಿ ಪ್ರಕ್ರಿಯೆ ಮೂಲಕವಾಗಿ ಹೊಸ ಬಡಾವಣೆ ಅಭಿವೃದ್ಧಿಪಡಿಸಲಾಗುವುದು ಅಂತ ವಿವರಿಸಿದ್ರು. ಈ ಗುರುತಿರೋದು 167 ಎಕರೆ 167 ಎಕರೆ ಗುರುತಿಸಿದ್ವಿ. ಇಷ್ಟವರೆಗೂ ಪ್ಲಾನು ಇವಾಗ ಗುರುತಿಸಿರೋ ಪ್ಲಾನು. ಸರ್, ಎಷ್ಟು ಜನ ರೈತರು ಬರ್ತಾರೆ ಸರ್ ಇದ್ರಲ್ಲಿ ವ್ಯಾಪ್ತಿನಲ್ಲಿ? ತುಂಬ ಜನ ಬರ್ತಾರೆ. 5 ಗುಂಟೆ 6 ಗುಂಟೆ 10 ಗುಂಟೆ ಎಲ್ಲ ಇದೆ ಇದರಲ್ಲಿ. ಹೆಚ್ಚು ಕಮ್ಮಿ ಅಂದರೆ ಒಂದು 300 ಜನ 400 ಜನ ಬರ್ಬೋದು. ಅಷ್ಟು ರೈತರಿಗೆ ಬಂದಿದ್ದಾರೆ ಸರ್. ಎಲ್ಲರೂ ಬಂದಿಲ್ಲ, ನಾಯಕರು ಮಾತ್ರ ಬಂದಿದ್ದಾರೆ. ಕೆಲವರು ರೈತರು ಬಂದಿದ್ದಾರೆ, ನಾಯಕರು ಬಂದಿದ್ದಾರೆ. ಇನ್ನು ಮಿಕ್ಕಿದ ರೈತರು ನಮ್ಗೆ ಹೇಳಿದಾರಲ್ಲ ಕೆಲವರೆಲ್ಲ, ನಾವು ಕೊಡ್ತೀವಿ. ರೈಟಿಂಗ್ ಅಲ್ಲಿ ಏನೋ ತಗೊಳ್ಳಿಕ್ಕೆ ಎಲ್ಲರ ಹತ್ರ ಇದ್ದೀರಾ? ಇವತ್ತು ಮಾಹಿತಿಯನ್ನ ಹಂಚ್ಕೊಂಡಿದ್ದೇವೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಡೈರೆಕ್ಟ್ ಯಾರು ಕೊಡ್ತೀವಿ ಅಂದ್ರೆ ಅವ್ರು ಬಂದು ಅರ್ಜಿ ಕೊಡ್ಬೋದು. ಬಂದು ಆವಾಗ ಮೆಜಾರಿಟಿ ನೋಡ್ತೀವಿ. ಆವಾಗ ರೈತರು ಜಾಸ್ತಿ ರೈಟ್ ಕೊಟ್ಟರೆ ಅದನ್ನು ಇದು ಮಾಡ್ಕೊಳ್ತೀವಿ, ಸಾಧನೆ ಮಾಡ್ಕೊಳ್ತೀವಿ. ಹೌದು, ಜಾಸ್ತಿ ಜನ ರೈತರು ಕೊಟ್ಟರೆ ಮಾಡ್ತೀವಿ. ಸಭೆಯಲ್ಲಿ ಗಾಂಧಿನಗರ ನಾರಾಯಣಸ್ವಾಮಿ, ಟಮಕ ವೆಂಕಟೇಶ್, ದಲಿತ ನಾರಾಯಣಸ್ವಾಮಿ ಸೇರಿದಂತೆ ರೈತರು ಮಾತನಾಡಿ, ರೈತರು ಜಮೀನು ಯಾವುದೇ ಕಾರಣಕ್ಕೂ ನೀಡಲು ಸಿದ್ಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಮುಂದೆ ಮತ್ತೊಂದು ಬಾರಿ ಸಭೆ ನಡೆಸುವ ಅಗತ್ಯ ಇಲ್ಲ, ಹಿಂದೆ ಜಮೀನು ಬೇಡ ಅಂತ ತೀರ್ಮಾನಿಸಿದ್ದಾರೆ ಅಂತ ತಿಳಿಸಿ ಬಿಡಿ ಅಂತ ಒತ್ತಾಯಿಸಿದ್ರು. ಸಭೆಯಲ್ಲಿ ಎಂಎಲ್ಸಿ ಎಂಎಲ್ ಅನಿಲ್ ಕುಮಾರ್, ಕೂಡ ಅಧ್ಯಕ್ಷ ಮಹಮ್ಮದ್ ಅನೀಫ್, ತಹಶೀಲ್ದಾರ್ ಶ್ರೀನಿವಾಸ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಾಜಿಕಲ್ಲಹಳ್ಳಿ ಮುನಿರಾಜು, ವೇಮಗಲ್ ನರಸಾಪುರ ಪ್ರಾಧಿಕಾರದ ಅಧ್ಯಕ್ಷ ಉರಟಿ ಅಗ್ರಹಾರ ಚೌಡಾರೆಡ್ಡಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ವೈ ಶಿವಕುಮಾರ್, ಸಿಂಡಿಕೇಟ್ ಸದಸ್ಯ ಸಿಸಂದ್ರ ಗೋಪಾಲಗೌಡ, ನಗರಸಭೆ ಮಾಜಿ ಸದಸ್ಯ ಅಪ್ಷರ್, ಮುಖಂಡ ಬೆಳಗಾನಹಳ್ಳಿ ಮುನಿವೆಂಕಟಪ್ಪ ಕೂಡ ಸದಸ್ಯರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ಚಿಕ್ಕಬಳ್ಳಾಪುರದ ಕೆವಿ ಮತ್ತು ಪಂಚಗಿರಿ ದತ್ತಿ ದಿನಾದಿ ಪ್ರಯುಕ್ತ 30ನೇ ದತ್ತಿ ದಿನ ಪ್ರಯುಕ್ತ ಇದೇ ತಿಂಗಳು 23ನೇ ತಾರೀಕು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಏರ್ಪಡಿಸಲಿದ್ದಾರೆ. ಇದೇ ನಮ್ಮ ಎಲ್ಲರ ಮೆಚ್ಚಿನ ನಾಯಕ KV ನವೀನ್ ಕಿರಣ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕೆಂದು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಇದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ರಕ್ತದಾನವನ್ನು ಶಿಬಿರವನ್ನು ಯಶಸ್ವಿಗೊಳಿಸಿ. ನೀವು ಒಬ್ಬರು ರಕ್ತ ಕೊಟ್ಟರೆ 3 ಜನ ಪ್ರಾಣ ಉಳಿತದೆ, ನಮಗೂ ಆರೋಗ್ಯ ಭಾಗ್ಯ ಕೊಡ್ತಾರೆ. ದಯವಿಟ್ಟು ಈ ಸಲ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲೇ ಒಂದು ಯಶಸ್ವಿಗೊಳಿಸಬೇಕೆಂದು ಎಲ್ಲರೂ ಸವಿಯಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿಯಲ್ಲಿ ಬೋವಿ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಬೋವಿ ಸಂಘದ ಮುಖಂಡರು ಆಗ್ರಹಿಸಿದ್ದಾರೆ. ಬೋವಿ ಸಂಘದ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯ ಚಿನ್ನಪ್ಪ ಹಾಗೂ ಸಂಘದ ನಿರ್ದೇಶಕ ಶ್ರೀನಾಥ್ ಅವರ ಜನ್ಮದಿನವನ್ನ ಆಚರಿಸಲಾಯಿತು. ಇದೇ ವೇಳೆ ಸಂಘಕ್ಕೆ ಸ್ವಂತ ಕಟ್ಟಡ ನಿರ್ಮಾಣ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಖಂಡರು ಮುಂದಿಟ್ಟರು. ಇನ್ನು ಸಮಾಜ ಸೇವಕ ಚಂದ್ರು ಮಾತನಾಡಿ, ಬೋವಿ ಸಮುದಾಯದವರೇ ಆಗಿರುವ ಬೈಪ ಅಧ್ಯಕ್ಷ ಶಾಂತಕುಮಾರ್ ಸೇರಿದಂತೆ ಹಲವರು ಇಂದು ಉತ್ತಮ ಸ್ಥಿತಿವಂತರಾಗಿದ್ದಾರೆ. ಸಂಘದ ಬಗ್ಗೆ ಕಾಳಜಿ ವಹಿಸಿ ಸಮುದಾಯದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ HVS ಶ್ರೀನಿವಾಸ್, ಉಪಾಧ್ಯಕ್ಷ ಗೋಪಾಲ್, ಬ್ಲಾಕ್ ಯುವ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ DM ದೇವರಾಜ್, ಸಂಘದ ಪ್ರಧಾನ ಕಾರ್ಯದರ್ಶಿ ಮುರಳಿ ಬಂಡೆ, ನಿರ್ದೇಶಕರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುರುಕುರೆ ಕೋತಿ ಕಿತ್ತುಕೊಂಡಿದ್ದಕ್ಕೆ ಭಯಭೀತಳಾಗಿ ಪ್ರಜ್ಞಾಹೀನಳಾದ ಮಗು. ಪೆರೇಸಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ಜಿಲ್ಲಾಸ್ಪತ್ರೆಗೆ ಸಾಗಿಸುವ ವೇಳೆ ಸಾವು. ರಸ್ತೆ ತಡೆ ನಡೆಸಿ ಗ್ರಾಮಸ್ಥರು ಆಕ್ರೋಶ. ರಾಜ್ಯದಲ್ಲೇ ಮೊದಲ ಬಾರಿಗೆ ಕೋಮಲ್ನಿಂದ ಎಮ್ಮೆ ಖರೀದಿಗೆ ಭಾರಿ ಸಹಾಯಧನ. ಪ್ರತಿ ಎಮ್ಮೆಗೆ 30,000 ಪ್ರೋತ್ಸಾಹ ಧನ ನೀಡಲು ಐತಿಹಾಸಿಕ ತೀರ್ಮಾನ.
ನಕಲಿ ಎಲ್ಆರ್ಎಫ್ ದಾಖಲೆ ಸೃಷ್ಟಿಸಿ ಆಶ್ರಮಕ್ಕೆ ಕೃಷಿ ಭೂಮಿ ವರ್ಗಾವಣೆ. ಸಮಗ್ರ ತನಿಖೆಗೆ ಆಗ್ರಹಿಸಿ ರೈತರಿಂದ ಬೃಹತ್ ಪ್ರತಿಭಟನೆ. ಬೀದಿಗೆ ಬಿದ್ದ ಮಾವು ಬೆಳೆಗಾರರು ಕೇವಲ 3 ದಿನಕ್ಕೆ ಪಿಡಿಪಿಎಸ್ ನೋಂದಣಿ ಸ್ಥಗಿತ. ಭಿಕ್ಷೆಯ ರೂಪದಲ್ಲಿ ನೀಡಿರುವ ಪರಿಹಾರ ವಿರುದ್ಧ ಆಕ್ರೋಶ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.